ಭೂತ ಮಾತ್ರಗಳಲ್ಲಿ ನಿನ್ನನು ಕಂಡು ನಮಿಸುತ್ತ ಪ್ರೇಮದಿ ಭೂತಳದಲ್ಲಿರುವಷ್ಟು ಕಾಲದಿ ನಿನ್ನ ಪಾದಕ್ಕೆ ಕರೆಸಿದೆ. ಸಿದ್ಧ ಸದ್ಗುರು ರಾಯನೇ ತಾರಕನು ನೀ ಭವನದಿಯೊಳು ಬದ್ಧನಾದ ನಾಥನೆನ್ನನು ಬಿಡಿಸಿ ಕರಕೋ ನಿನ್ನೊಳು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 42ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ಪರಮ ಸದ್ಭಕ್ತಳಾದ ಹೀರೂಬಾಯಿ ಅವರ ಏಕೈಕ ಪುತ್ರ ವಿರೂಪಾಕ್ಷಪ್ಪ ಇವರೀರ್ವರು ದಿನನಿತ್ಯ ಗುರು ಸನ್ನಿಧಿಗೆ ಬಂದು ಗುರು ಭಜನೆ, ಗುರುಸ್ತೋತ್ರ, ಸುಶಾಸ್ತ್ರ ಶ್ರವಣ ಇವೆಲ್ಲವನ್ನು ಮಾಡ್ತಾ ಜೀವನದಲ್ಲಿ ಆ ವೇದಾಂತೋಪದೇಶವನ್ನು, ಭಕ್ತಿಯನ್ನು, ವೈರಾಗ್ಯವನ್ನು ಅಳವಡಿಸಿಕೊಂಡಿದ್ದರು. ಕೇಳಲಿಕ್ಕೆ ಬಹಳಷ್ಟು ಬರುತ್ತದೆ. ಕೇಳಿದ್ದನ್ನ ನಮ್ಮ ವರ್ತನದಲ್ಲಿ ತರತಕ್ಕಂಥದ್ದು ಬಹಳಷ್ಟು ಕಷ್ಟವಾಗಿರುವಂತಹದ್ದು. ಆಚಾರೋ ಪರಮೋ ಧರ್ಮ ಅಂತೇಳಿ ಆಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬರೀ ವಿಚಾರವಾಯ್ತು, ಆಚಾರವಾಗಲಿಲ್ಲ ಅಂದ್ರೆ ಅದು ಪ್ರಯೋಜನವಿಲ್ಲ. ಬರೀ ಔಷಧಿಗಳನ್ನು ಸೇವನೆ ಮಾಡಿದ್ವಿ, ಅದರ ಪರಿಣಾಮ ಆಗಲಿಲ್ಲ ರೋಗದ ಮೇಲೆ ಅಂದ್ರೆ ಪ್ರಯೋಜನವಾಗಲಿಲ್ಲ. ಔಷಧವೆನ್ನುವಂಥದ್ದು ರೋಗದ ಮೇಲೆ ಪರಿಣಾಮವಾಗಬೇಕು. ಪರಿಣಾಮವಾಗಬೇಕಾದ್ರೆ ಪಥ್ಯ ಇರಬೇಕು. ಪಥ್ಯ ಇರಬೇಕು. ಹೋಳ್ಗಿ ಶೀಕರಣೆ ಕಣ್ತಂದ್ರೆ ಹೊಡೆ ಅಂತ ರಾತ್ರಿ 2 ಮಾತ್ರೆ ತಗಂದ್ರ ಅಂತ ಶುಗರ್ ನಾವು ಅಂತಾರೆ. ಅದಕ್ಕೆ ಏನು ಡಾಕ್ಟರ್ ಹೇಳಿದನೋ ಆ ರೀತಿಯಾಗಿ ಆಚಾರದೊಳಗಿರಬೇಕು, ವರ್ತನದೊಳಗಿರಬೇಕು. ಸಿಹಿ ಉಣ್ಬೇಡ, ಇಂತಿಂಥ ಪದಾರ್ಥ ತಿನ್ನಬೇಡ, ಹಿಂಗೆಲ್ಲ ಮಾಡಬೇಡ ನೀನು ಅಂತೇಳಿ ಆದೇಶ ಮಾಡಿರ್ತಾರವರು. ಗಾಯ ಮಾಡ್ಕೋಬೇಡ,
ಇವೆಲ್ಲ ಕೆಲವು ನಿಯಮಗಳನ್ನು ಹೇಳಿರ್ತಾರೆ. ನಿಯಮಗಳನ್ನು ಹೇಳ್ತಕ್ಕಂಥ ಡಾಕ್ಟ್ರನ್ನು ಬಹಳಷ್ಟು ಮಂದಿ ಒಪ್ಪೋದಿಲ್ಲ. ನೀನು ಬೇಕಾದ ತಿನ್ನು ಅಂತ ಹೇಳ್ತಾರಲ್ಲ, ಬೇಕಾದಂಗಿರು ಅಂತಾರಲ್ಲ, ಅವ್ರು ಒಳ್ಳೆ ಡಾಕ್ಟ್ರು ಅಂತ. ಆದರೆ ಯಾವ ಡಾಕ್ಟ್ರು ಕೂಡ ಶುಗರಿಗೆ ಸಿಹಿ ತಿನ್ನು ಅನ್ನೋದಿಲ್ಲ. ತಿನ್ನು ಅನ್ನೋ ಡಾಕ್ಟರ್ ಅಲ್ಲ. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ, ಕೇಳೋದು ಸ್ವಲ್ಪ ಐತಿ, ಆಚರಿಸುವುದು ಬಹಳಷ್ಟು ಐತಿ. ನಾವು ಬಹಳಷ್ಟು ಕೇಳ್ತೇವೆ, ಆಚರಣೆಯಲ್ಲಿ ಬಹಳಷ್ಟು ಹಿಂದುಳಿದ್ದೇವೆ, ಬಹಳಷ್ಟು ಹೇಳ್ತೇವೆ, ಆದರೆ ನಮ್ಮ ಆಚರಣೆಯಲ್ಲಿ ನಾವು ಬಹಳಷ್ಟು ಹಿಂದುಳಿದ್ದೇವೆ. ಆಚರಣೆಯೊಳಗೆ ಬರಲಿಲ್ಲ ಅಂದ್ರೆ ಹೃದಯದ ಪರಿವರ್ತನವಾಗಲಿಲ್ಲ ಅಂದರೆ, ಮೋಹ ದುರ್ಬಲವಾಗಲಿಲ್ಲ ಅಂದರೆ, ಅಹಂಕಾರ ದುರ್ಬಲವಾಗಲಿಲ್ಲ ಅಂದರೆ, ಅಭಿಮಾನ ದುರ್ಬಲವಾಗಲಿಲ್ಲ ಅಂದರೆ ಕೇಳಿದ್ದು ಪ್ರಯೋಜನವಾಗುವುದಿಲ್ಲ. ಕೇಳುವುದು ವೇದದ ರಹಸ್ಯವೇ, ಜ್ಞಾನದ ರಹಸ್ಯವೇ, ಗುರುವಿನ ಉಪದೇಶಾಮೃತವೇ. ಆದರೆ ಅದನ್ನು ಪಡೆಯುವಂಥ ಪಾತ್ರೆ ಅನ್ನುವಂಥದ್ದು ಅದು ಅಶುದ್ಧವಾಗಿದ್ದರೆ ಅದು ಕೂಡ ನಮಗೆ ಹಿತಕಾರಿಯಾಗುವಂತಹದ್ದಾಗುವುದಿಲ್ಲ. ಹಿತ್ತಾಳಿ ಕಿಲಿಬತ್ತಿದ ಬಾಂಡೆಯೊಳಗೆ ನಾವು ಹಾಲಕ್ಕೆಂದು ಕುಡಿದ್ರೆ ವಾಂತಿ ಭೇದಿ ಶುರುವಾಗ್ತದೆ ಹೊರತು ಆರೋಗ್ಯವಾಗುವುದಿಲ್ಲ. ಕುಡಿದದ್ದು ಹಾಲಲ್ರಿ ಅಂದ್ರೆ ನೀವು ಕುಡಿಯೋ ಪಾತ್ರೆ ಹೆಂಗಿರ್ತೈತಿ ನೋಡ್ಬೇಕು. ತೊಳೆದಿಟ್ರು ಎಲಿ ಮೇಲೆ ಮತ್ತೆ ನೀರು ಹಾಕಿ ಒರೆಸ್ತಿರ್ತಾರ. ಗಂಗಾಳ ತೊಳೆದರ ಎಷ್ಟೇ ತೊಳೆದಾರ ಅಂದ್ರೂ ಕೂಡ ತೊಳೆದರ ಮೇಲೆ ವಿಶ್ವಾಸ ಇರೋದಿಲ್ಲ. ಚಮಚ ಎಷ್ಟೇ ತೊಳೆದಾರ ಅಂದ್ರೆ ಅವ್ರ ಮೇಲೆ ವಿಶ್ವಾಸ ಇರೋದಿಲ್ಲ. ತಾನು ಮತ್ತು ತೊಳ್ಕಂತತಿ, ಬಟ್ಟಿಲ್ ಒರೆಸ್ಕಂತತಿ, ಏನೇನೋ ಮಾಡ್ತತಿ ಹೊರಗಿನ ಪಾತ್ರೆಗೆ. ಅದೇ ಪ್ರಯತ್ನವನ್ನು ಒಳಗಳ ಪಾತ್ರೆಗೆ ಮಾಡ್ತತೇನು? ಅನ್ನ ಉಣ್ಣಾಕ ಅಷ್ಟು ಮಾಡ್ತತಿ, ಹೊಟ್ಟಿ ತುಂಬಿಕೇಳಾಕ. ಅದೇನು ಪೂರ್ಣ ತುಂಬೋದಿಲ್ಲ. ಮತ್ತೊಂದು ಗಂಟೆಗೆ ಹಸಿತೈತಿ, ಆದ್ರೂ ಅದಕ್ಕೆ ಅಷ್ಟು ಪ್ರಯತ್ನ ಮಾಡ್ತಿರ್ತತಿ. ಎಲಿ ಚಲೋ ಐತೋ ಇಲ್ಲೋ, ಲೋಟ ಚಲೋ ಐತೋ ಇಲ್ಲೋ, ತಟ್ ಚಲೋ ಐತೋ ಇಲ್ಲೋ, ಆಳ ಪ್ರಯತ್ನ. ತಾನು ಹೆಂಗಾರ ಇರಲಿ, ಅದು ಚಲೋ ಇರಬೇಕು ಅಂತತಿ ಮಾಡ್ತವಲ್ಲ. ಲೌಕಿಕದೊಳಗೆ ಉಣ್ಣ ಪಾತ್ರೆ ಚೆನ್ನಾಗಿರ್ಬೇಕಪ್ಪ ಅಂತವೆ, ಸ್ವಚ್ಛ ಇರ್ಬೇಕು ಅಂತವೆ, ಸರಿನೇ. ಅದು ಬಹಳಷ್ಟು ಮಟ್ಟಿಗಲ್ಲದು ಸರಿ, ಬಹಳಷ್ಟು ಮಟ್ಟಿಗೆ ಮಹತ್ವ ಕೊಡ್ತಕ್ಕಂಥದ್ದಲ್ಲ. ಅದಕ್ಕೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ಕೆಲವರು ಬರೀ ಅದೇ ರೋಗಿಗಳಾಗಿದ್ದಾರೆ, ಶುಚಿಶೀಲದ ರೋಗಿಗಳಾಗಿದ್ದಾರೆ. ಕೆಲವರು ಕೈ ತೊಳೆದು ಅವರವ ಕೈ ಸೆಲ್ತದಾವೆ, ಏನ್ ಮುಟ್ಟಿದ್ರು ತೊಳೆಯದೆ.
ಹಾಡದ ಮಕ್ಕಳು ಮುಟ್ಟಿದ್ರೆ ಕೈ ತೊಳೆಯಾರು ನೋಡಿದೇವೆ ನಾವು. ಹಾಡದ ಮಕ್ಕಳನ್ನ ತಮ್ಮ ಮಕ್ಕಳು ಮುಟ್ಟಿದ್ರೆ ಅದರ ಈಗೂ ತೋರಿಸ್ತಾವ ಅವ್ರನ್ನ ಬೇಕಾದ್ರೆ. ತೊಳ್ಕೊಂಡ್ ಅವ್ರ ಕೈ ಕೊಳ ತೆಗಿದವ್ ನಾರ್ತಾರವರು. ನಿನ್ನ ಕೈ ಸೆಲಿತು ಅಂದ್ರೆ ಏನಾಗತಿ? ನಾರ್ತತಿ. ಕಾಲು ಸೆಲಿತು ಅಂದ್ರೆ ಏನಾಗತಿ? ನಾರ್ತತಿ. ಇದ್ರ ವಿಚಾರ ಐತೇನು ಅಂದ್ರೆ ಇಲ್ಲ. ಅದಕ್ಕಷ್ಟು ನಾವು ಮಹತ್ವ ಕೊಟ್ಟಿದ್ದೀವಿ. ಆದರೆ ಈ ಒಳಗಳ ಪಾತ್ರೆಯಾಗಿರ್ತಕ್ಕಂಥದ್ದನ್ನ, ಒಳಗಳ ಶುಚಿಯನ್ನ, ಅಂತರಂಗದ ಶುಚಿಯನ್ನ, ಅಂತರಂಗದ ಶೀಲವನ್ನ ನೀನು ಹೇಳ ಕಣ್ಣಿಗಿಂಥದ್ದು ನೋಡಬೇಡ ಅಂತೇಳಿ, ಇಂಥದ್ದು ಕೇಳಬೇಡ ಅಂತೇಳಿ, ಇಂಥದ್ದು ಮಾತಾಡಬೇಡ ಅಂತೇಳಿ, ಇಂಥದ್ದು ಮೂಸಬೇಡ, ಇಂಥದ್ದು ಮುಟ್ಟಬೇಡ ಅಂತ ಇದಕ್ಕೆ ಹೇಳು ನೋಡೋಣ. ಏನೇನು ಮುಟ್ಟಿ ಏನೇನು ಕೇಳಿ ಮೈಲಿಗೆ ಹಾಕತಿ, ಏನೇನು ಮಾತಾಡಿ ಮೈಲಿಗೆ ಹಾಕತಿ. ಇದನ್ನು ಶುದ್ಧವಾಗಿಟ್ಟುಕೋ, ಹೃದಯವನ್ನು ಶುದ್ಧವಾಗಿಟ್ಟುಕೋ. ಸಾಧನ ಅಂದ್ರೇನು? ಇದೇ ಸಾಧನ. ಪಾತ್ರೆ ತೊಳೆಯುವುದೇ ಸಾಧನ. ಮುಸ್ರಿ ತೊಳೆದ ಅಡಿಗೆ ಮಾಡೋದು ದಿವಸ. ಏನ್ ಮುಸ್ರಾಗ ಮಾಡ್ತಾರ? ಉಂಡು ಗಂಗಾದಾಗ ಉಣ್ತೇನು? ದಿವಸ ತೊಳೆದು ಮಾಡ್ತಾರ ಅಡಿಗೆನ. ಹಾಗೆ ಇದನ್ನು ನಾವು ತೊಳಿಬೇಕಾಗಿರ್ತಕ್ಕಂಥದ್ದಾಗಿರ್ಬೋದು. ಒಳಗಡದ ತೊಳ್ಕೊಂಡು ನಾವು ಉಂಡ್ವಿ ಅಂದ್ರೆ ಅದು ನಮಗೆ ಆರೋಗ್ಯ ಕೊಡ್ತತಿ, ತೃಪ್ತಿ ಕೊಡ್ತತಿ, ಸಂತೋಷ ಕೊಡ್ತತಿ. ಮುಂದೆ ಏನೇನು ಆಗ್ಬೇಕು ಅದೆಲ್ಲ ಹಾಕದ. ಅದ್ರಾಗ ರಸ ಹಾಕತಿ, ಸ್ಥೂಲ ರಸ ಹಾಕತಿ, ಸೂಕ್ಷ್ಮ ರಸ ಹಾಕತಿ, ರಕ್ತ ಹಾಕ್ತತಿ, ಮಾಂಸ ಹಾಕ್ತತಿ, ನರ ಹಾಕತಿ, ಮಜ್ಜೆ ಹಾಕತಿ, ಎಲಬ ಹಾಕತ್ತ, ಸಪ್ತ ಧಾತು ಹಾಕತ್ತದ. ಆಮೇಲೆ ಅರಗಿದ್ರೆ ಉಂಡು ದುಂಡಕ ಹೋಗತ್ತಪ್ಪ ಅಂದ್ರೆ ಸಪ್ತಧಾತು ಆಗುವುದಿಲ್ಲ. ಅದು ಉಂಡು ಕೂಡಲೇ ಹೋಗ್ಬಿಡ್ತದಪ್ಪ. ಉಂಡು ದೊಟ್ಟು ಅಂತಾರೆ, ಬರ್ತಾರ ನಮ್ಮ ತಲೆ ಅಂತಾರು. ಅದಕ್ಕಿಂತ ಔಷಧಿನ ಅಂತವಿ. ಹಂಗ ಉಂಡು ದುಂಡಂಗ ಹೋಗ್ಬಿಟ್ರೆ ಪ್ರಯೋಜನ ಆಗೋದಿಲ್ಲ. ಅದು ಹಂಗ ಕೇಳ್ದಂಗ ಹೋಗ್ಬಿಡ್ತು ಅಂದ್ರೆ ಉದಗೊಳವೆ ಉಪದೇಶ ಅನ್ನಂಗಾಗುತ್ತೆ. ಈ ಕಡೆ ಊದಿಂದ್ರೆ ಆ ಕಡೆ ಹೋಗಿಬಿಡ್ತೈತಿ. ಈ ಕಿವೆ ಕೇಳೋದು, ಆ ಕಿವೆ ಬಿಟ್ಟು ಬಿಡೋದು. ಆಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಯವಿರಬೇಕು ನಮಗೆ. ಕರ್ಮದ ಭಯವಿರಬೇಕು ನಮಗೆ. ಕಾಲನ ಭಯವಿರಬೇಕು ನಮಗೆ. ಇವ್ಯಾವು ಯಾರನ್ನು ಕೇಳೋದಿಲ್ಲ ಅನ್ನುವಂಥದ್ದು ತಿಳ್ಕೊಂಡಿರ್ಬೇಕು ನಾವು. ನಿರಯವಿಲ್ಲವೇ ಜವನ ಸೀಮಿ ಜಗದುದೇ, ಯಮನು ಕರುಣಾರ ಸಮಯನೇ, ಮರವೆಯೇ ಚಿತ್ರಗುಪ್ತರಿಗೆ ಆವ ಬಲವಿಡಿದ ಕಿಳ ದುರಿತವನ್ನೆಸಗಿ ಜೀವಿಸುವೆ ಮಾಜದು ಉಸುರೆಲೆ ಮಾನವ ಅಂತೇಳಿ ಶ್ರೀಮನ್ ನಿಜಗುಣ ದೇವರು ಹೇಳಿದ್ದಾರೆ. ಏನು ಯಮ ಕರುಣ ಬಂದ್ಬಿಡುತ್ತೆ ಅಂತ ತಿಳ್ಕೊಂಡಿದೀಯಾ? ಏನು ಯಮಲೋಕ ಹಾಳಾಗಿಬಿಡುತ್ತೆ ಅಂತ ತಿಳ್ಕೊಂಡಿದೀಯಾ? ಚಿತ್ರಗುಪ್ತ ಬಹಳ ವಯಸ್ಸಾತು, ನಮ್ಮದು ಬರ್ಲಿಲ್ಲ, ನೆನಪಾರಿದಾನಂತ ತಿಳ್ಕೊಂಡಿದೀಯಾ? ಯಾವ ಬಲ ಐತಿ ನಿನಗೆ? ಯಾವ ಬಲವೂ ಇಲ್ಲ. ಆದ್ರೂ ಬಲ ಐತಿ, ನಾವು ಅದರ ಪಾರಾಗ್ತೇವೆ ಅನ್ನುವಂಥ ಭ್ರಮೆ ಐತಿ ನಮಗೆ ಅಷ್ಟೇ. ಭ್ರಮೆ ಇದು, ಮಂಡ ಭ್ರಮೆ.
ಇದು ಬಹಳಷ್ಟು ವಿಷಯಾಸಕ್ತಿಯ ಭ್ರಮೆಯಾಗಿರ್ತಕ್ಕಂಥದ್ದು. ಒಬ್ಬನ ಕೀರ್ತನ ಹೇಳ್ತದಂತೆ, ಆ ಸಮಯದಲ್ಲಿ ಬಹಳಷ್ಟು ತಾನು ಕೆಲವು ಅದಾವೆ ನಮ್ಮವು ಶರೀರದ ಮಾಡ್ತಕ್ಕಂಥ ಕರ್ಮಗಳು, ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಅಭಕ್ಷ ಸೇವನೆ, ಹಿಂಸೆ ಅನ್ನುವಂಥವುಗಳಿವು 4 ಶರೀರದಿಂದ ಆಗ್ತಕ್ಕಂಥ ಮಹಾಕರ್ಮಗಳಿವು. ಅದರ ಬಗ್ಗೆ ಬಹಳಷ್ಟು ವಿಸ್ತಾರ ಮಾಡಿ ಹೇಳಿದಂತೆ. ಅದನ್ನು ಕೇಳಾಕ ಅವನು ಇಟ್ಕೊಂಡದ್ದು ಬಂದತ್ತಂತ. ಅವತ್ತು ಕೇಳ್ತಂತದು. ಇವನು ಭಾರಿ 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 ಯಮಲೋಕದ ವರ್ಣನೆ ಮಾಡಿ ಎಣ್ಣೊಳಗೆ ಹಾಕಿ ಹಿಂಗೆ ಕುದಿಸ್ತಾರೆ, ಬೆಂಕಿ ಪುತ್ತಳಿಯನ್ನ ಮಾಡಿ ಹಿಂಗೆ ಅಲಿಂಗನ ಮಾಡಿಸ್ತಾರೆ. ಆಮೇಲೆ ಇನ್ನೂ ಅವೆಲ್ಲ ಇಲ್ಲೇ ದಾರಿಗೆ ಆಗಿರ್ತಾವ. ಅಲ್ಲಿ ಬಹಳಷ್ಟು ಕ್ರೂರ ಇರ್ತದದು. ಅವನು ಹೇಳಿದ, ಅವನ್ನೆಲ್ಲ ಹೇಳ್ಬೇಕಾಗಿತ್ತು, ಹೇಳಿದ. ಕಂಬೆಚ್ಚಿನಾಗ ಹಾಕಿ ಎಳಿತಾರ ಅಂತ ಹೇಳಿದ. ಕಂಬೆಚ್ಚಿನಾಗ ಹಾಕಿ ನಮ್ಮನ್ನ ಎಳಿತಾರ ಅಂತ ಹೇಳಿ. ಕಂಬೆಚ್ಚು ಅಂದ್ರೆ ಗೊತ್ತಿಲ್ಲ ನಿಮಗೆ? ಗೊತ್ತಿಲ್ಲ. ಯಾರ ಬಂಗಾರದ ಅಂಗಡಿಯವ್ರು ಬಂದ್ರೆ ಅವ್ರಿಗೆ ಗೊತ್ತಿರ್ತದ. ಅವ್ರ ಹತ್ರ ಬಂಗಾರ ತಂತಿ ಮಾಡಕ್ಕೆ ಒಂದು ಮೊದಲು ಅಗಲಂದಿರ್ತತಿ, ಅದರ ತುರುಕಿ ಎಳಿತಿರ್ತಾರೆ. ಅವ್ರು ಎಳಿತಿರ್ತಾರೆ. ಅವನೊಂದು ಸೈಜಿನವು ಇರ್ತಾವ. ತಂತಿ ಮಾಡಕ್ಕೆ ಕಂಬೆಚ್ಚಿನಾಗ ಎಳಿತಿರ್ತಾರೆ. ಹಾಕಿ ಹಾಕಿ ಹಂಗ ಈಚೆ ಬರ್ಬೇಕದು. ಹಂಗೆ ಕಂಬೆಚ್ಚಿನಾಗ ಹಾಕಿ ನಮ್ಮನ್ನು ಈಚೆ ಎಳಿತಾನ ಅಂತ ಹೇಳಿದ ಅವನು. ಅಯ್ಯಯ್ಯಪ್ಪ, ಹೆಂಗಾಕತ್ತ ನಮ್ಮ ವರ್ತನದಿಂದ ಅಂತೇಳಿ ಆಕೆಗೆ ಬಹಳ ಭಯ ಆಗಿಬಿಡ್ತು. ಮನೆಗೆ ಬಂದು ಯಥಾಸ್ಥಿತಿ ಅವನು ತನ್ನ ಪ್ರವೃತ್ತಿ ಏನಿತ್ತು ಹಂಗಾದ. ಆಕೆ ಹೇಳಿದ್ಲು, ಹಿಂಗೆ ಎಳಿತಾರ, ಹಿಂಗ್ ಮಾಡ್ತಾರ, ಹಂಗ್ ಮಾಡ್ತಾರ ಅಂದಿವು. ಅಲ್ಲಿ ಮರೆಯ ನಾನು ಅಂದಕ್ಕೆ ಛೇ ಹುಚ್ಚಿ, ಅದು ಅಲೆ ಸೃಷ್ಟಿಯಿಂದ ಕಂಬೆಚ್ಚಿನಾಗ ಎಳದು ಬಂಡಿಗಾಲಿ ಅದಾಗ ಆಗೈತಿ. ಏನ್ ದುಃಖನಾಗಲ್ಲ. ಹಿಂಗೊಮ್ಮೆ ಮ್ಯಾಕಂತಾರ, ಹಂಗೊಮ್ಮೆ ಮ್ಯಾಕಂತಾರ, ನಮ್ಮ ಮೈಗೆ ಹತ್ತದಿಲ್ಲ ಅದು ಅಂದಂತವನು. ಹೌದಾ ಅಂದಂತೆ. ಆದ್ರದಿಂದ ಆವ ಬಲವಿಡಿದ ಕಿಳ ದುರಿತವನ್ನೆಸಗಿ ಜೀವಿಸುವೆ ಮಾದುದು ಉಸುರಲೆ ಮಾನವ. ಯಾತರ ಬಲವು ನಮಗಿಲ್ಲವೇ ಇಲ್ಲ. ಇದು ಯಾವ್ದಾರ ಬಲ ಅಲ್ಲಿ ಬರ್ತತೇನೋ ಅಂದ್ರೆ ಬರೋದಿಲ್ಲ. ಬೇಕಾದಷ್ಟು ಬ್ಯಾಂಕ್ನಾಗ ಇಟ್ಟರೆ ಹಣ ಇರಲಿ, ಮತ್ತಿನ್ನೆಲ್ಲೆಲ್ಲ ಇಟ್ಟರೆ ಹಣಗಳದವಲ್ಲ ಅವು ಇರಲಿ. ಅವ್ರಿಗೇನಾರು ಒಟ್ಟು ಲಂಚ ಪಂಚ ಕೊಡಕ್ಕೆ ಬರ್ತತೇನ ಅಲ್ಲಿ ಹಣ ಅಂದ್ರೆ? ಯಮಲೋಕದಾಗ ನಡೆಯೋದಿಲ್ಲ ಇದು. ಇಲ್ಲಿ ನಮ್ಮ ದೇಶದಾಗ ಒಂದು ದೇಶದಿಂದ ಒಂದು ದೇಶಕ್ಕೆ ಹೋದ್ರೆ ಅದಕ್ಕೆ ಬೆಲೆ ಇಲ್ಲ, ಯಾರು ಕೇಳೋದಿಲ್ಲ, ಯಾರು ತಗೊಳೋದಿಲ್ಲ. ಹೌದಾ? ಅವ್ರ ದೇಶದಿಂದ ತಗೋಬೇಕ ನಾವು. ಇಲ್ಲದ ಬೇರೆ ದೇಶಕ್ಕೆ ಹೋದ್ವಿ ಅಂದರೆ ನಮ್ಮ ನೋಟ್ ನಡೆಯೋದಿಲ್ಲ, ಏನೂ ಬೆಲೆ ಇಲ್ಲ ಅದಕ್ಕೆ. ಅವ್ರದ್ದೇ ತಗೋಬೇಕು. ಒಂದೊಂದು ದೇಶಕ್ಕೆ ಒಂದೊಂದು ಅದಾವ. ಅಮೇರಿಕ್ಕೊಂದು, ಜರ್ಮನಿಗೊಂದು, ನೇಪಾಳಕ್ಕೊಂದು, ಚೈನಾಕ್ಕೊಂದು. ನಮ್ಮ ನೋಟ್ ತಗೊಂಡು ಹೋದ್ರೆ ಹಾಳದ, ಏನು ಬೆಲೆ ಇಲ್ಲ ಅದಕ್ಕೆ. ಹಂಗೆ ಈ ಸಂಪತ್ತು ಯಮಲೋಕದ ನಡೀತೈತೇನು ಅಂದರೆ ಇದು ಚಲಾವಣೆ ಇಲ್ಲ. ಅಲ್ಲೇನಿದ್ರು ಪುಣ್ಯ ಪಾಪಗಳೆರಡೇ. ಅಲ್ಲಿ ತಗೋಬೇಕು. ಅಲ್ಲಿ ಬೇಕು ಅಂದ್ರೆ ಇಲ್ಲಿ ಪುಣ್ಯ ಪಾಪ ತಗೊಂಡು ಹೋಗಿರ್ಬೇಕು. ನಾವು ಪುಣ್ಯ ತಗೊಂಡು ಹೋಗಿದ್ರೆ ಅದು ನಮ್ಗೆ ಅನುಕೂಲ ಆಕತಿ. ಇವ್ಯಾವೂ ಬರೋದಿಲ್ಲ, ಅಲ್ಲಿ ಹೋಗೋದು ಇಲ್ಲ, ಉಪಯೋಗನೂ ಆಗಲ್ಲ,
ತಗೊಂಡೋಗಕ್ಕೂ ಬರಂಗಿಲ್ಲ. ಇಲ್ಲಿ ಹೆಂಗ್ ಬೇಕಾದ್ದು ಮಾಡಿಲ್ಲ ಅಂತ ಕೊಟ್ಟು ಎಲ್ಲದರಿಗೂ ಪಾರಾಗ ಕತ್ತಿದ್ದಾರೆ. ಈಗ ಎಲ್ಲ ಅಂಗದೊಳಗೂ ಪಾರಾಗ ಕತ್ತಿದ್ದಾರೆ ದುಡ್ಡು ಕೊಟ್ಟು. ನ್ಯಾಯಾಂಗನು ಕೂಡ ಬಹಳಷ್ಟು ಹೋಗಿಬಿಟ್ಟತಿ. ಅದು ಒಂದು ಸರಿಯಾಗಿಲ್ಲ ಅಂದ್ರೆ ದೇಶ ಅಸ್ತವ್ಯಸ್ತ. ಎಲ್ಲದೂ ಅಸ್ತವ್ಯಸ್ತ. ಅಧರ್ಮವೇ ತಾಂಡವಾಡುವಂತದ್ದಾಗುವುದು. ಅದು ಹಸಿಗೆಡ್ತಾ ಐತಿ. ಹಿಂಗ ಅವರಲ್ಲಿ ಮಾಡಕ್ ಬರ್ತತಿ ಏನಂದ್ರೆ ಮಾಡಕ್ ಬರೋದಲ್ಲ. ಅವ್ರೇನಾರ ಲಂಚ ತಗೊಂತಾರೇನು ಅಂದ್ರೆ ತಗೊಳೋದಲ್ಲ ಅನ್ನುವ ತಾತ್ಪರ್ಯ. ಆದ್ರ ದಶಿಂದ ಹೇಳುವ ಉದ್ದೇಶ ಇಷ್ಟೇ, ನಾವು ಅಂತರ ಶುದ್ಧಿಯಾಗಿರುವಂಥದ್ದನ್ನು ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ. ಅದಕ್ಕೆ ನಮ್ಮವೆಲ್ಲ ಸತ್ಸಂಗ, ಸಶಾಸ್ತ್ರ ಶ್ರವಣ, ಭಜನೆ, ಸ್ತೋತ್ರ, ಧ್ಯಾನ ಇವೆಲ್ಲವೂ ಯಾತಕ್ಕೋಸ್ಕರವಾಗಿ ಅಂದರೆ ಅಂತರ ಶುದ್ಧಿಗೋಸ್ಕರವಾಗಿ, ಅಂತರ ಸಂಪತ್ತು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಅಂತರ ಶಾಂತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಸಾಧನಗಳು. ಬಹಿರ ಸಾಧನಗಳೇನೂ ಉಪಯೋಗ ಬೀಳೋದಿಲ್ಲ. ಈ ಸಾಧನಗಳು ಜನ್ಮ ಜನ್ಮಾಂತರದಲ್ಲಿ ಕೂಡ ಈ ಸಂಸ್ಕಾರ, ಈ ವಾಸನೆಗಳು ನಮ್ಮನ್ನು ಬಹಳಷ್ಟು ಉನ್ನತ ಮಟ್ಟಕ್ಕೊಯ್ದು ಎಲ್ಲದರಿಂದಲೂ ಬಿಡುಗಡೆ ಮಾಡುವಂತಹದ್ದಾಗುವುದು. ಬಿಡುಗಡೆ ಮಾಡುವಂತಹದ್ದಾಗುವುದು. ಆದ್ರಿಂದ ಕೇಳಿದ್ದು ಒಂದು ಪಟಿಗೆ ಅಷ್ಟು ಪರಿವರ್ತನೆ ಆಗೋದಿಲ್ಲ. ಹಿತ್ತಾಳಿ ಪಾತ್ರೆ ಬರೀ ನೀರಾಕಿ ಕೈ ಆಡಿದ್ರೆ ಸ್ವಚ್ಛ ಆಗೋದಿಲ್ಲ. ತಿಕ್ಕಬೇಕು, ಬೂದಿ ಹಾಕಿ ತಿಕ್ಕಬೇಕು, ಹುಣಸೆಹಣ್ಣು ಹಾಕಿ ತಿಕ್ಕಬೇಕು, ಏನೋ ಭಾಳ ಕೆಲವು ಬಿಡುತ್ತಂದ್ರೆ ನೆನೆ ಹಾಕಬೇಕು, ತಿಕ್ಕಬೇಕು. ತಿಕ್ಕಿಟ್ರೆ ಮತ್ತೆ ಕಲಿ ಹಾಕತಿ. ದಿವಸ ತಿಕ್ತಿರ್ಬೇಕು ಅದನ್ನ, ದಿವಸ ತಿಕ್ತಿರ್ಬೇಕು ಅದನ್ನ. ಆದ್ರ ದಶೆಯಿಂದ ನಮ್ಮ ಹೃದಯದ ಪರಿವರ್ತನವಾಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೊರಗಿನ ಬಹಳಷ್ಟು ಕರ್ಮದ, ದೋಷದ, ಪಾಪದ ಅವಲಂಬನೆಗಳನ್ನು ತಾವು ಕಳ್ಕೊಂತ ಹೋಗಬೇಕು. ಹೀಗೆ ಕಳ್ಕಂತ ಬಂದು ಇವೆಲ್ಲದಕ್ಕೂ ಮೂಲವಾಗಿರುವಂಥದ್ದನ್ನ ನಾವು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂದರೆ ಖಂಡಿತವಾಗಿ ನಮಗೆ ಪುರುಷಾರ್ಥ ಎನ್ನುವಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದು. ಅದನ್ನೇ ಚರಿತ್ರೆಯಲ್ಲಿ ಬಹಳಷ್ಟು ಒತ್ತು ಕೊಟ್ಟು ಹೇಳ್ತಕ್ಕಂಥ ವಿಷಯ. ಹಿಂದಿನ ವಿಷಯದಲ್ಲಿ ಹೀರುಬಾಯಿ ಎನ್ನುವಂಥವಳು ನಮ್ಮಂಗ ಕೇಳಿ ಬಿಡ್ತಿದ್ದಿಲ್ಲ. ಅವಳು ಅನುಷ್ಠಾನದಲ್ಲಿ ತಗಂತಾ ಇದ್ಲು.
ಗುರುವೇನು ಆಜ್ಞೆ ಮಾಡಿದಾನೆ, ಆದೇಶ ಮಾಡಿದಾನೆ ಅದರಂತೆ ವರ್ತಿಸುವಂಥವಳಾಗಿದ್ದಳು. ಮಾಡ್ತಾ ಇದ್ದಾಗ ಆತಂಕವಾಯಿತು ಗುರುದರ್ಶನಕ್ಕೆ ಹೋಗಲಿಕ್ಕೆ, ಅವರು ಉಪದೇಶಾಮೃತ ಕೇಳಲಿಕ್ಕೆ. ಆದರೂ ತನ್ನ ಮಗನ ಮುಖೇಣವಾಗಿ ಕೇಳಿ ಬಂದದ್ದನ್ನು ಮತ್ತೆ ಕೇಳ್ತಾ ಇದ್ಲು ಅವನ ಮುಖದಿಂದ. ಭಕ್ತಿ ವಿಶ್ವಾಸವೆನ್ನುವಂಥದ್ದು ದೃಢವಾಗಿ ಇತ್ತು. ಆ ದೃಢವಾಗಿರುವಂಥ ಭಕ್ತಿ ವಿಶ್ವಾಸದ ಮುಖೇಣವಾಗಿ ತನ್ನ ಇಚ್ಛೆ ಎನ್ನುವಂಥದ್ದಿನ್ನೂ ತೀರಿದ್ದಿಲ್ಲಕಿಗೆ ಗುರು ಸೇವೆ ಮಾಡುವುದು, ಗುರುಪದೇಶ ಪಡೆಯುವುದು, ತನ್ನನ್ನು ತಾನು ತಿಳ್ಕೋಬೇಕನ್ನುವಂಥ ಹಂಬಲ. ಮಧ್ಯದಲ್ಲಿ ಆಕೆಗೆ ಕಾಲನ ದಾಳಿ ಬಂದಾಗ ಅದರಿಂದ ಬಿಡಿಸಿದ ಅಂತೇಳಿ, ಕಾಲ ಕರ್ಮ ಮಾಯೆಯನ್ನು ಗೆಲ್ಲಬಹುದು ವಿಶಾಲಮತಿಗಳು ಭಕ್ತಿಯುತರಾಗಿ ಅಂತೇಳಿ ಭಕ್ತಿಯಿಂದ ಕೂಡಿಕೊಂಡಿದ್ದರಿಂದ ಕಾಲವನ್ನು ಗೆದ್ದಳು. ಪೂರ್ಣ ಗೆದ್ದಳು ಅಂದ್ರಲ್ಲ, ಪೂರ್ಣ ಗೆಲ್ಲಲಿಕ್ಕೆ ಯಾರಿಗೂ ಇಲ್ಲ. ಅದು ಸ್ವಲ್ಪ ಅವಕಾಶ, ಅದರ ಸಾರ್ಥಕತೆ ಮಾಡಿಕೊಳ್ಬೇಕಲ್ಲ ಈ ಅವಕಾಶವನ್ನ ಅನ್ನುವಂಥ ಸದುದ್ದೇಶದಿಂದ ಆ ಸಮಯವಾಗಿರ್ತಕ್ಕಂಥದ್ದು ತಪ್ಪಿ ತನ್ನನ್ನು ತಾನು ತಿಳಿದುಕೊಂಡಾಗ ಹೋಗುವವಳಲ್ಲ, ಬರುವವಳಲ್ಲ, ಪಾಪವಿಲ್ಲ, ಪುಣ್ಯವಿಲ್ಲ, ಸ್ವರ್ಗವಿಲ್ಲ, ನರಕವಿಲ್ಲ, ಸುಖವಿಲ್ಲ, ದುಃಖವಿಲ್ಲ, ಯಾತರ ಭಯವಿಲ್ಲದಲೇ ಅಭಯ ಸ್ಥಿತಿ ಅನ್ನುವಂಥದ್ದಕ್ಕಿಗೆ ಪ್ರಾಪ್ತವಾಯಿತು. ಶಿವಮಂತ್ರದಲ್ಲಿ ತನಗೆ ವಿಶ್ವಾಸವಿದ್ದುದರಿಂದ, ಗುರುಮಂತ್ರದಲ್ಲಿ ವಿಶ್ವಾಸವಿದ್ದುದರಿಂದ, ಗುರು ಉಪದೇಶದಲ್ಲಿ ವಿಶ್ವಾಸವಿದ್ದುದರಿಂದ ಯಾವಾಗಲೂ ಕೂತಾಗ ನಿಂತಾಗ ಶಿವನಾಮವ ಸ್ಮರಿಸೋ, ಈ ಭವ ಮಾಲೆಯ ಪರಿಹರಿಸೋ, ಶಿವನಾಮವ ಸ್ಮರಿಸೋ ಅಂತ ಹೇಳಿದಂತೆ ಶಿವನಾಮ ಸ್ಮರಣ ಮಾಡ್ತಾ ಇದ್ಲು. ಒಳಗೂ ಶಿವನಾಮ ಸ್ಮರಣ ಮಾಡ್ತಾ ಇದ್ಲು. ನಾವು ಕಳೆದು ಹೋಗಿರ್ತಕ್ಕಂಥದ್ರ ಬಗ್ಗೆ ಚಿಂತೆ ಮಾಡುವುದು ಬಿಟ್ಟು ಉಳಿದಷ್ಟು ದಿವಸ ನಾವು ಅದನ್ನು ಸಾಧ್ಯವಾದಷ್ಟು ಹೊರಗೆ, ಸಾಧ್ಯವಾದಷ್ಟು ಒಳಗೆ ಈ ಪ್ರಕಾರವಾಗಿ ಅದನ್ನು ಜಪ ಮಾಡ್ತಾ ಇರಬೇಕು. ಮಾಡ್ತಾ ಮಾಡ್ತಾ ಅದು ಸಾಧನ ತಾನೇ ತಾನಾಗಿ ನಡೀತಾ ಇರಬೇಕು. ಆ ರೀತಿ ಆಗುವ ಹಾಗೆ ಪ್ರಯತ್ನ ಮಾಡಬೇಕು ಅಂತೇಳಿ ನುಡಿ ಮನವೇ ಶಿವನಾಮವ, ಇದುವೇ ಪರಮ ಅದ್ವೈತದ ಸಾರವಾಗಿರ್ತಕ್ಕಂಥದ್ದು. ಅದರಿಂದ ಶಿವಮಂತ್ರದಲ್ಲಿ ಬಹಳಷ್ಟು ಭಕ್ತಿ, ಬಹಳಷ್ಟು ವಿಶ್ವಾಸ, ಬಹಳಷ್ಟು ನಂಬಿಕೆ ಇಷ್ಟೇ ಇದ್ರೆ ಸಾಲದು. ಅದನ್ನು ನಾವು ಜಪಿಸ್ತಾ ಇರಬೇಕು, ಚಿಂತನೆ ಮಾಡ್ತಾ ಇರಬೇಕು, ಭಜನೆ ಮಾಡ್ತಾ ಇರಬೇಕು. ಹೊರಗೆ ಮಾಡುವುದಕ್ಕಿಂತ ಉಪಾಂಶ ರೂಪದಿಂದ ಮಾಡುವುದು ಬಹಳಷ್ಟು ಲಾಭ. ಅದಕ್ಕಿಂತ ಮಾನಸಿಕವಾಗಿರುವಂಥದ್ದು ಬಹಳಷ್ಟು ಲಾಭ ಅಂತ ಹೇಳ್ತಾರೆ. ಆದರೆ ಬಹಳಷ್ಟು ಕಠಿಣವಾಗಿರುವಂಥದ್ದು ಮನಸ್ಸಿನಿಂದ ಮಾಡ್ತಕ್ಕಂಥದ್ದು. ಅದಕ್ಕಿಂತಲೂ ಸ್ವಲ್ಪ ಸುಲಭ, ಬರೀ ತುಟಿ ಅಳಿಗಾಡ್ಸ್ಕೊಂತ ಮಾಡ್ತಕ್ಕಂಥದ್ದು, ಶಬ್ದದ ಗೋಚರವಿಲ್ಲದಲೇ. ಇದಕ್ಕಿಂತ ಬಹಳ ಸುಲಭ ಅಂದರೆ ಗಟ್ಟಿಯಾಗಿ ಮಾಡ್ತಕ್ಕಂಥದ್ದು. ವಾಣಿಯನ್ನು, ಅವನು ಕೊಟ್ಟ ವಾಣಿ ಅವನಿಗೋಸ್ಕರವಾಗಿ ನಾವು ದಣಿಸ್ತಕ್ಕಂಥದ್ದು. ಇದು ಗಟ್ಟಿ ಆತಂದ್ರೆ ಉಪಾಂಶ ಗಟ್ಟಿ ಆಕತಿ,
ಉಪಾಂಶ ಗಟ್ಟಿ ಆಯ್ತಂದ್ರೆ ಮನಸ್ಸಿನಲ್ಲಿ ಆ ಚಿಂತನೆ ಗಟ್ಟಿ ಆಗುವಂಥದ್ದು. ಮನಸ್ಸು ನಾವು ಧ್ಯಾನ ಶಿವನವನ್ನು ಕಚ್ಚಿದ್ರೆ ಅದೇನೇನೋ ಅನ್ನ ಕತ್ತಿ ಬಿಡ್ತೈತಿ, ಆಮೇಲೆ ಎಲ್ಲೆಲ್ಲಿಗೆ ಹೋಗಿ ಬಿಡ್ತೈತಿ. ಬಾಯಾಗ ಅನ್ನ ಕಚ್ಚಿದ್ರು ಕೂಡ ಮನಸ್ಸು ಎಲ್ಲೆಲ್ಲೋ ಹೋಗ್ತೈತಿ. ಅದೇ ಶಿವನಾಮದನ್ನು ಸಾಮೂಹಿಕವಾಗಿ ನಾವು ಮೈಮರೆತು ಲಜ್ಜೆ ಬಿಟ್ಟು ಅದನ್ನು ನಾವು ಹೇಳ್ತಾ ಇದ್ದರೆ ಒಂದು ಕ್ಷಣ ಅಲ್ಲಿ ಹೋಗಿ ಬಂದ್ರೆ ಸಾಕು, ಅದು ಮನಸ್ಸು ಇಲ್ಲದಂಗೆ ಆಗಿ ಬಂದ್ರೆ ಸಾಕು. ಒಂದೊಂದು ಕ್ಷಣ ಅದು ತನ್ನ ಅಸ್ತಿತ್ವ ಕಳ್ಕೊಂಬಿಟ್ರೆ ಸಾಕು. ಆ ಭಜನೆಯ ಇದ್ರೊಳಗೆ ಹೋಗಿ ಬರ್ತಿರ್ತದೆ. ಅದು ನಮ್ದು ಭಾಳ ಚಂಚಲ ಇದ್ರೆ ಹೋಗೋದಿಲ್ಲ. ಆದಷ್ಟು ಮನಸ್ಸು ಶಾಂತ ಅಂತರ್ಮುಖವಾಗಿತ್ತು. ಆ ನಾದಕ್ಕೆ ಜೋಡಿಸಿದ್ವಿ ಅಂದರೆ ಅದೇನಾಕತಿ ಅಂದರೆ ಭಜನೆ ಬ್ರಹ್ಮಾನಂದ ಸುಖವೋ ಸೋಹಂ ಭಜನೆ ಬ್ರಹ್ಮಾನಂದದ ಸುಖವಾಗಿರ್ತಕ್ಕಂಥದ್ದು. ಅಂಥ ದಿವ್ಯವಾಗಿರುವಂಥ ಭವ್ಯವಾಗಿರುವಂಥ ಅಪರೂಪದ ಪ್ರಸಂಗಗಳೆಲ್ಲ ಗುರುವಿನ ಕೃಪೆಯಿಂದ ಪ್ರಾಪ್ತವಾಗಿದ್ದಾವೆ. ಅವರ ಕಥಾಮೃತ ಪಾನ ಮಾಡ್ತಕ್ಕಂಥದ್ದು, ಉಪದೇಶಾಮೃತ ಪಾನ ಮಾಡ್ತಕ್ಕಂಥದ್ದು, ನಾಮಾಮೃತ ಪಾನ ಮಾಡ್ತಕ್ಕಂಥದ್ದು, ಸ್ತೋತ್ರ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದು, ಇವು ಯಾವ ಜನ್ಮದ ಪುಣ್ಯವೋ ಸಿಕ್ಕಿದಾವೆ. ಸ್ವಲ್ಪ ಸಿಕ್ಕಿದಾವೆ. ಸಿಕ್ಕಟ್ಟು ದಕ್ಕಿಸ್ಕೊಂಡ್ಬಿಟ್ವಿ ಅಂದರೆ ಖಂಡಿತವಾಗಿ ನಾವು ಭವದಿಂದ ಪಾರಾಗ್ತಕ್ಕಂಥವರಾಗುವು. ದಕ್ಕುವುದಕ್ಕಿಂತ ಮುಂಚೆ ಕಕ್ಕಿ ಬಿಡ್ತವ ನಾವು. ಹುಡುಗರು ನೋಡ ಹಾಲು ಕುಡಿತಿದ್ದಂಗೆ ಕಕ್ಕೊಂಬಿಡ್ತಾವೆ. ಸಣ್ಣ ಹುಡುಗರು ಕಕ್ಕೊಂಬಿಡ್ತಾರೆ, ಕುಡಿತಿದ್ದಂಗೆ ಕಕ್ಕೊಂಬಿಡ್ತಾರೆ. ಹಂಗೆ ನಾವು ದಕ್ಕ ಹೊತ್ತಿಗೆ ಅಲ್ಲಿ ಕಕ್ಕಿ ಬಿಡ್ತೇವೆ. ಹಂಗಾಗದಂಗೆ ಅದನ್ನು ಸಾಧ್ಯವಾದಷ್ಟು ಆ ಈರುಬಾಯಿ ಹೆಂಗೆ ಸಾರ್ಥಕ ಮಾಡಿಕೊಂಡು ಗುರುಭಕ್ತಿ ಪ್ರೇಮ ಎನ್ನುವಂಥದ್ದು ಹೆಚ್ಚಿಸಿಕೊಂಡಳು. ಕೊಟ್ಟ ಆಯುಷ್ಯ 6 ತಿಂಗಳು ಹೆಚ್ಚು ಕೊಟ್ಟತಿ ಅಂತ ಹೇಳಿದ್ದು. ಅಯ್ಯೋ ಅದೇ ಹೆಚ್ಚಾತು ಅಂದ್ಲಕ್ಕಿ. 6 ತಿಂಗಳು ಹೆಚ್ಚಾತು ಅಂದ್ಲು. ನಮಗೆ 6000 ವರ್ಷ ಕೊಡ್ತಾನೆ, 6000 ಯುಗ ಕೊಡ್ತಾನೆ ಅಂದ್ರೆ ಕಡಿಮೆ ಆಕತಿ ಅಂತವ್ ನಾವು. ನಮಗೆ ಆದ್ರಿಂದ ಎಷ್ಟೋ ಆಯುಷ್ಯ ಹೋಗಿದ್ದಾವೆ, ಉಳಿದ್ರು ಅಲ್ಪ ಸ್ವಲ್ಪ. ಅವು ಎಷ್ಟದವು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಆಯುಷ್ಯ ಎಷ್ಟೈತಿ ಅಂತೇಳಿ ನಮಗೆ ಗೊತ್ತೈತೇನೋ. ಇಷ್ಟ ದಿವಸ ಬಾಳ್ತೀವಿ, ನಾಳೆ ಇರ್ತವೆ, ನಾಡ್ದಿರ್ತವೆ, ಮುಂದಿನ ವರ್ಷ ಇರ್ತವೆ ಅನ್ನುವಂಥ ಏನಾರ ಒಂದು ಐತೇನು ಅಂದರೆ ಇಲ್ಲ. ಅಸ್ಥಿರಂ ಜೀವಿತಂ ಲೋಕೆ ಅಂತೇಳಿ ನೀರ ಮೇಲಿನ ಗುಳ್ಳಿಯಂತೆ ಅಂದ್ರವರು. ನೀರ ಮೇಲೆ ಗುಳ್ಳಿ ಕಾಣ್ತೈತಿ, ಎಷ್ಟತ್ತಿರ್ತದೆ ಅದನ್ನು ಸ್ವಲ್ಪ ಹೊತ್ತಿನಾಗ ಪಟ್ ಅಂದೋಗ್ಬಿಡ್ತೈತಿ. ಗಾಳಿಗಿಟ್ಟ ದೀಪದಂತೆ ಯಾವಾಗ ಆಗ್ತದೆ ಅಂತ ಹೇಳ್ತೀನಿ. ಗಾಳಿಗಿಟ್ಟ ದೀಪ ಕುರುಡ ಹೊತ್ತ ಬಿಂದಿಗೆ ಅಂತೇಳಿ ಯಾವಾಗ ಬಿಡ್ತದೆ ಅಂತ ಏನ್ ಹೇಳ್ತೀಯ ನೀನು? ಅದರಿಂದ ಸಿಕ್ಕಾಗನೆ ಅದನ್ನು ನಾವು ಹೊಡೆದುಕೊಂಡು ಅದರಂತೆ ನಾವು ಪರಿಣಾಮಗೊಂಡಿವಿ ಎಂದರೆ ಬಹಳಷ್ಟು ಲಾಭವಾಗ್ತಕ್ಕಂಥದ್ದಾಗುವುದು. ಆ ರೀತಿ ಆಗಲಿ.
ಭವಮಹಾವನದೋಳು ಸುಮಾರ್ಗದ ಒಲವುಗೆಟ್ಟು ಹವಣಿಸಬಾರದ ಹಲವು ದುಃಖಗಳನ್ನು ಅನವರತ ಅನುಭವಿಸ್ತಕ್ಕಂಥವರಿಗೆ ಸುಖವಾಗಲಿ ಸುಖವಾಗಲಿ ಎನ್ನುವಂಥ ಉದ್ದೇಶದಿಂದ ಮಹಾಪುರುಷರು ಆದೇಶ ಮಾಡಿ ಇಲ್ಲಿವರೆಗೂ ಮುಂದೂ ಕೂಡ ಇರುವ ಹಾಗೆ ಅನುಗ್ರಹಿಸಿ ಆಶೀರ್ವದಿಸಿರ್ತಕ್ಕಂಥ ದಿವ್ಯ ಚರಿತ್ರ ಕಥಾಮೃತವಾಗಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಬಹಳಷ್ಟು ನಾವು ಸಾಗಿ ಬಂದುಬಿಟ್ಟರು. ಈಗಾಗಲೇ ಇನ್ನೇನಪ್ಪ ಇನ್ನೊಂದು 3-4 ದಿವಸ ಮುಗಿದು ಬಿಡ್ತೈತಿ. ಈ ಕಿಟಕಿಟಿನ ತಪ್ಪು ಅನ್ನೋರು ಕೆಲವರು ಈ ದಿವಸ ಕೂತ್ಕೋಬೇಕು, ಏನೇನೋ ಅವ್ರವ್ರು ಅಡಚಣೆಗಳಿರ್ತವೆ, ಇನ್ನೇನು ಮುಗಿದು ಬಿಡ್ತೈತಿ ಅನ್ನುವಂಥ ಸಂತೋಷ ನಮ್ಗೆ ಮೊದಲಿಂದ ನಮಗೆ ಸಿಗ್ತತಿ ಅನ್ನುವಂಥ ಸಂತೋಷ. ನಮ್ಮ ತೋಟ, ನಮ್ಮ ಮನೆ, ನಮ್ಮ ನಾಯಿ ನೀನು ಸಿಕ್ಬಿಡ್ತವೆ ನೀವು ಕೆಲವೇ ದಿವಸದಾಗ ಅನ್ನೋ ಸಂತೋಷ ಕೆಲವರಿಗೆ ಯಾವ್ಯಾವ ರೀತಿ ಅದಾವ ಗೊತ್ತಿಲ್ಲ. ನಮಗಂತೂ ಅಲೆ ಈಗ ವ್ಯತಿ ಶುರುವಾಗ್ತಾ ಐತಿ, ಮುಗಿತಾ ಬಂತು ಅನ್ನುವಂಥ ವ್ಯತಿ ಬಹಳಷ್ಟು ಮಂದಿಗೆ ಸಂತೋಷ. ಆ ದಿವಸದಿಂದ ಹಿಂದಿನ ಕೆಲವು ವಿಷಯಗಳನ್ನು ಪ್ರಕಟ ಮಾಡಿ ಈ ಸಂಭ್ರಮ ಇನ್ನೊಂದು 8 ದಿವಸದ ಮೇಲೆ ಸಿಗ್ತತೇನು ಅಂದರೆ ಸಿಗದಿಲ್ಲ. ಈ ಸಂಭ್ರಮ ಒಂದು ಸಂಭ್ರಮ ಇದು. ನಾಳೆ ಅಂದರೆ ಮನೆ ಹಾಳು ಅಂತೇಳಿ ನೀನು ನಾಳೆ ತನಕ ಇರುವುದು ನಿಜವೇನೋ ಹೇಳು ಅಂತ ಕೇಳಿದರೆ ಯಾಕೆ ಬಿಡ್ರಿ ಇನ್ನೊಂದು 4 ವರ್ಷ ಬಿಟ್ಟು ಕೇಳಿದ್ರಾತು ಅಂದರೆ ಚರಿತ್ರೆ ಏನು ಅವಸರ ಐತಿ? 4 ವರ್ಷ ಬಿಟ್ಟು ಕೇಳಿದ್ರಾತು ಅಂದರೆ ಯಾರಿಗೆ ಗೊತ್ತು? ಕೇಳೋರು ಇರ್ತಾರೋ ಹೇಳೋರು ಇರ್ತಾರೋ, ಯಾರಿಗೆ ಗೊತ್ತು? ಆ ಹೇಳೋರಿದ್ರೇನಿಲ್ಲದ್ರೇನು ಅವ್ರದ್ದು ಇದನ್ನು ತಗೊಂಬಿಟ್ಟದವಲ್ಲಪ್ಪ ಅಂದ್ರೆ ಆದರೂ ಅದಕ್ಕೆ ತಿದ್ದುವ ಶಕ್ತಿ ಬರೋದಿಲ್ಲ. ಅದಕ್ಕೆ ತಿದ್ದುವ ಶಕ್ತಿ ಕೇಳ್ಬೋದು, ಸಂತೋಷವಾಗಿ ಕೇಳ್ಬೋದು, ಸಾಧ್ಯವಾದಷ್ಟು ಸಂತೋಷ ಪಡಬಹುದು. ಸಮಯ ಸಮಯದಲ್ಲಿ ಪರೀಕ್ಷೆ ಮಾಡತಕ್ಕಂಥದ್ದು ಅದಕ್ಕೆ ಯೋಗ್ಯತೆ ಇಲ್ಲ. ಈ BP ನೋಡೋ ಇನ್ಸ್ಟ್ರೂಮೆಂಟ್ ಇರ್ತತಿ, ಅದೈತಿ ಅಂದ್ರೆ ಅದಕ್ಕೆ ಗೊತ್ತಾಗೋದಲ್ಲ BP ಅನ್ನುವಂಥ ನೋಡೋ ಡಾಕ್ಟರ್ ಬೇಕು. ಅದನ್ನ ಹಚ್ಚಿ ಅವನು ಹೊಡೆದಾಗ ಗೊತ್ತಾಗತ್ತೆ ಇತ್ತ ಇಳ್ದತಿ ಇತ್ತ ಈ ರೀತಿ ಅನ್ನುವಂಥ. ಆದ್ರಿಂದ ಸಿಕ್ಕಾಗ ಇದನ್ನು ಉಂಡುಂಡು ದಕ್ಕಿಸಿಕೊಳ್ಳುವಂಥ ಒಂದು ಯೋಗ್ಯತೆಯನ್ನು ಪಡೆದುಕೊಳ್ಳಬೇಕೆನ್ನುವಂಥ ಹಂಬಲದಿಂದ ಅಂಥ ಒಂದು ಶಕ್ತಿಯನ್ನು ಸದ್ಗುರುವೇ ಅನುಗ್ರಹ ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಹಿಂದಿನ ಪ್ರಸಂಗವಾಗಿರ್ತಕ್ಕಂಥದ್ದನ್ನು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಸಿದ್ಧ ಸದ್ಗುರು ರಾಯನೇ, ನಾನು ನಿನ್ನ ಪಾದಕ್ಕೆ ಶರಣು ಬಂದಿರುವೆನು. ಗುರುರಾಯನವನು ಅಂಥೇಳಿ, ಗುರುಶ್ರೇಷ್ಠನು ಅಂಥೇಳಿ ಎಲ್ಲರಿಗೂ ಒಡೆಯನಾಗಿರ್ತಕ್ಕಂಥವನು ರಾಯ ಅಂದ್ರೆ ಒಡೆಯ ಅನ್ನುವಂಥ ಶಬ್ದ.
ಅದರಿಂದ ಅವನು ತ್ರಿಮೂರ್ತಿಗಳಿಗೂ ಕೂಡ ಒಡೆಯನಾಗಿರ್ತಕ್ಕಂಥವನು ಸದ್ಗುರುವು. ಆದ್ರಿಂದ ನಾನು ನಿನ್ನ ಪಾದಕ್ಕೆ ಶರಣು ಬಂದಿರುವೆನು ಅಂತೇಳಿ. ಯಾರೇ ಮುಕ್ತರಾಗಬೇಕಾದ್ರೂ ಕೂಡ ಸದ್ಗುರುವಿನ ಚರಣಾನುಗ್ರಹವಾದಾಗ, ಚರಣದ ಆಶ್ರಯ ಸಿಕ್ಕಾಗ ಅವರು ಪಾರಾಗ್ತಾರೆ ಹೊರತು ಇಲ್ಲದ್ರೆ ಪಾರಾಗ್ತಕ್ಕಂಥದ್ದಾಗುವುದಿಲ್ಲ. ಗುರುವಿನ ಭವನದಿ ತರಹಿನ ಕೊಯಿ ಶಂಕರ ವಿರಂಚಿ ಸಮ ಹೋಯಿ ಅಂತೇಳಿ ಇದು ಮಹಾರಾಷ್ಟ್ರ ಯಾರ ಸಂತರ ನುಡಿಯಾಗಿರ್ತಕ್ಕಂಥದ್ದು. ಗುರುವಿನ ಭವನದಿ ತರಹಿನ ಕೊಯಿ, ಗುರುವಿನ ಹೊರತಾಗಿ ಭವನದಿಯನ್ನು ತಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಅವನು ಶಂಕರನಾಗಿರಬಹುದು, ವಿರಂಚ ಬ್ರಹ್ಮನಾಗಿರಬಹುದು, ಅವನ ಸರಿಸಮಾನತ್ವವನ್ನು ಪಡೆದುಕೊಂಡವರಿರಬಹುದು. ಆದರೂ ಕೂಡ ಭವನದಿ ಮಾತ್ರ ಅದರಿಂದ ತಾರಾಗುವುದಕ್ಕಾಗುವುದಿಲ್ಲ. ಅದಕ್ಕೆ ಶಂಕರಾಚಾರ್ಯ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾದ್ಭವ ಮುಕ್ತ ಅಂತೇಳಿ. ಆದ್ರಿಂದ ಅಂಥ ಚರಣಗಳಿಗೆ ನಾವು ಶರಣು ಹೋಗಬೇಕು. ಭವಸಾಗರ ಪಾರ ಮಾಡ್ತಕ್ಕಂಥ ಸದ್ಗುರುವಿನ ಶರಣ ಹೋಗಬೇಕು. ಅದು ಬಹಳಷ್ಟು ನಿಷ್ಠಾ, ಭಕ್ತಿ, ವಿಶ್ವಾಸ, ಅಭಿಮಾನ ಎಲ್ಲದರ ಜೊತೆಗೆ ಅವ್ಯಭಿಚಾರ. ಭಕ್ತಿ ನಮ್ದು ವ್ಯಭಿಚಾರ ಭಕ್ತಿ ಐತಿ. ವ್ಯಭಿಚಾರಕ್ಕೆ ಶಕ್ತಿ ಇಲ್ಲ. ಯಾರಿಗೆ ಬಂತು ಶಕ್ತಿ ಅಂದ್ರೆ ಯಮನ ಬೆನ್ನತ್ಕೊಂಡು ಹೋಗೋದು. ಯಾರಿಗೆ ಬಂತು ಶಕ್ತಿ ಸೂರ್ಯನನ್ನು ಕಟ್ಟಿ ಹಾಕುವುದು. ಯಾರಿಗೆ ಬಂತು ಶಕ್ತಿ ತ್ರಿಮೂರ್ತಿಗಳನ್ನು ಶಿಶುವಾಗಂಗ ಮಾಡೋದು. ಆ ಶಕ್ತಿ ಇದ್ದರಿಗೆ ಮಾತ್ರ. ವ್ರತಶಕ್ತಿ, ಪತಿವ್ರತ ಶಕ್ತಿ ಅನ್ನುವಂಥದ್ದು ಮಾಡ್ತದನ್ನ ಕೆಲಸನ. ಅಂದ್ರೆ ಏಕನಿಷ್ಠೆ ಅಂತ ಹೇಳಿದ್ರು. ನಮ್ಮದು ಹಂಗಲ್ಲ, ವ್ಯಭಿಚಾರವಾಗಿರ್ತಕ್ಕಂಥ ಭಕ್ತಿ. ಇದನ್ನ ಕಂಡ್ರೆ ಇದಕ್ಕೂ ತಲೆ ಓಡಿಯೋದು ಕಾಣದ, ಅದನ್ನ ಕಂಡ್ರೆ ಅದಕ್ಕೂ ತಲೆ ಓಡ್ಕಣದ. ಅದು ನಮ್ಮನ್ನು ಕಾಪಾಡ್ತತಿ ಅನ್ನೋದು, ಇದು ನಮ್ಮನ್ನು ಕಾಪಾಡ್ತತಿ ಅಂತದ್ದು. ಇದಿಲ್ಲದ್ರೆ ಅದೇ ಇದ್ಬಿಡು ಅನ್ನೋದು, ಅದಿಲ್ಲದ್ರೆ ಅದೇ ಇದ್ಬಿಡು ಅನ್ನೋದು. ಹೀಗಾಗಿರುವುದು ನಮ್ಮ ಭಕ್ತಿ ಅನ್ನುವಂಥದ್ದು. ಅಲ್ಲಿ ತ್ವಮೇವ ಗಚ್ಚಂ ಅಂತೇಳಿ ಒಬ್ಬನೊಬ್ಬನೇ ಎಂದು ಅಲ್ಲಿಗೆ ಮಾತ್ರ ಸಂಪೂರ್ಣವಾಗಿ ಶರಣಾಗತಿಯಾದರೆ ಅವನು ಭಗವಂತ ಹೇಳ್ತಾನೆ ಶ್ರೀಕೃಷ್ಣನಿಗೆ, ಎಲ್ಲ ಬಿಡು, ತ್ವಮೇವ ಗಚ್ಚಂ ಭಾರತ, ತ್ವಮೇವ ಶರಣಂ ಗಚ್ಚ ಭಾರತ, ಸರ್ವ ಪಾಪೇಭ್ಯೋ, ಸರ್ವ ಪಾಪಗಳನ್ನೆಲ್ಲ ನಾಶ ಮಾಡಿ ಮೋಕ್ಷವನ್ನು ಕೊಡ್ತಾನೆ. ನನ್ನನ್ನೇ ಕುರಿತು ಶರಣು ಬಾ ನೀನು ಅಂತ ಹೇಳಿದ. ನನ್ನನ್ನೇ ಕುರಿತು, ಇನ್ನು ಯಾರ ಕುರಿತು ಶರಣು ಹೋಗೋಣ ಅಂತ ಹೇಳಿದ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ ಅಂತೇಳಿ ಬಹಳಷ್ಟು ಶ್ರೇಷ್ಠವಾಗಿರುವಂಥ
ಅದಕ್ಕೆ ಅನೇಕ ಧರ್ಮಗಳದವೆ, ಅನೇಕ ದೇವತೆಗಳದವೆ, ಅನೇಕ ದೇವರುಗಳದವೆ, ಅನೇಕ ಐತಿ. ಅದನ್ನೆಲ್ಲ ಬಿಟ್ಟುಬಿಡು ನೀನು. ಎಲ್ಲ ಧರ್ಮಗಳನ್ನು ಬಿಟ್ಟುಬಿಡು, ಅವನ್ನೆಲ್ಲ ಪರಿತ್ಯಾಗ ಮಾಡು. ಮಾಮೇಕಂ, ನನ್ನೊಬ್ಬನನ್ನೇ ಕುರಿತು ಶರಣ ಹೋಗು. ನೀನು ಪಿತಾಮಹಾದರಂತ ನೋಡಬೇಡ, ಆಚಾರ್ಯ ಗುರು ದ್ರೋಣರದರಂತ ನೋಡಬೇಡ, ಕುಲಗುರುಗಳದರಂತ ನೋಡಬೇಡ, ಬಂಧು ಬಾಂಧವರದರಂತ ಎಲ್ಲ ಧರ್ಮಗಳನ್ನು ಬಿಟ್ಟುಬಿಡು. ಈಗ ನನ್ನೊಬ್ಬನೇ ಕುರಿತು ಶರಣ ಹೋಗು. ನಿನಗೆ ಬಂದಿರತಕ್ಕಂಥ ಪಾಪನೆಲ್ಲ ನಾಶ ಮಾಡಿಬಿಡ್ತೇನೆ ನಾನು. ಅಹಂತ್ವಾ ಸರ್ವ ಪಾಪೇಭ್ಯೋ. ಭಾರಿ ಪಾಪ ಬರ್ತತಿ. ಭೀಷ್ಮನ್ ನೋಡಿದ್ರೆ, ದ್ರೋಣನ್ ನೋಡಿದ್ರೆ, ಇವ್ರನ್ನೆಲ್ಲ ಹೊಡೆದ್ರೆ ಬಹಳ ಪಾಪ ಬರ್ತತಿ ಅಂತೆಲ್ಲ. ಮಾಡಲಿಲ್ಲದ್ರು ಪಾಪ ಅಂತೂ ಬಂದೇ ಬರ್ತತಿ, ಮಾಡಿದ್ರು ಪಾಪ ಬರ್ತತಿ. ಎಷ್ಟರ ಪಾಪ ಬರಲಿ, ಶರಣಾಗತಿಯನ್ನು ಮಾಡು ನೀನು. ಅವೆಲ್ಲವನ್ನು ಕಳೆದು ನನಗೆ ಮೋಕ್ಷವನ್ನೇ ಕೊಡ್ತೀನಿ ಅಂತೇಳಿ ಭಗವಂತ ತಾನು ಕೈ ಎತ್ತಿ ಪ್ರತಿಜ್ಞೆ ಮಾಡಿ ಸಾರಿರುವಂಥವನಾಗಿರುವನು. ಆ ದೃಷ್ಟಿಯಿಂದ ಅವನ ಪಾದಕ್ಕೆ ಶರಣ ಹೋಗುವಂಥದ್ದಂದ್ರೆ ನಿಷ್ಠೆಯಿಂದ, ಭಕ್ತಿಯಿಂದ, ಏಕಮುಖವಾಗಿ ನಾವು ಹೋದಾಗ ಮಾತ್ರ ನಮ್ಮ ದೇಹ, ನಮ್ಮ ವಾಣಿ, ನಮ್ಮ ಮನಸ್ಸು ತ್ರಿಕರಣಪೂರ್ವಕವಾಗಿ ನಾವು ಅವನ ಚರಣಗಳಲ್ಲಿ ಇಟ್ಟು ಬಿಟ್ಟಿವಿ ಅಂದರೆ ಖಂಡಿತವಾಗಿ ಅವನ ಕೃಪೆಗೆ ಪಾತ್ರರಾಗ್ತಕ್ಕಂಥ. ಕೃಪಾ ಅನ್ನುವಂಥದ್ದು ಎಲ್ಲ ಕಡೆಗೆ ಅದು ಇದ್ದೇ ಇರ್ತದೆ. ಅದನ್ನು ಪಡ್ಕೊಳ್ತಕ್ಕಂಥ ಯೋಗ್ಯತೆ ಅನ್ನುವಂಥದ್ದು ಬೇಕದು. ಯೋಗ್ಯತೆ ಬಂದ ತಕ್ಷಣದಲ್ಲೇ ಅದು ತಾನು ಪ್ರಾಪ್ತವಾಗಿ ಬಿಡ್ತತಿ. ಕಾಯ್ತಿರ್ತತಿ. ಕೃಪೆ ಅನ್ನುವಂಥದ್ದು ಕಾಯ್ತಿರ್ತತಿ. ಒಂದು ಕ್ಷಣವಾದರೂ ನಿನ್ನ ಸಂಘ ಘಟಿಸುವುದರಿಂದ ಭವಭಯ ಭಂಗವಾಗಿ ಅಂತರಂಗದಲ್ಲಿ ನಿರ್ಮಲ ಜ್ಞಾನವೆನ್ನುವಂಥದ್ದು ತುಂಬಿ ಸರ್ವಾಂಗವು ಬ್ರಹ್ಮಮಯವಾಗಿ ಹೋಗುವಂಥದ್ದಾಗುವುದು. ಒಂದು ಕ್ಷಣ ಅವನ ಸಂಘ ನಿಜವಾದ ಸಂಘ ಆಗಿಬಿಡ್ತು ಅಂದರೆ, ವಿಷಯದ ಸಂಘಗಳನ್ನೆಲ್ಲ ಬಿಟ್ಟು ಸಂಘವಾಗಿ ಬಿಡ್ತು ಅಂದರೆ ಬಿಡ್ತದ ಈ ಮನಸ್ಸು? ವಿಷಯದ ಸಂಘನ ಬಿಡೋದಿಲ್ಲ. ವಿಷಯದ ನೆನಪು ಬಿಟ್ಟು ಕೇಳ್ತದ ಇದನ್ನ ಅಂದ್ರೆ ಕೇಳೋದಿಲ್ಲ. ಯಾವ್ಯಾವುದೋ ವಿಷಯದ ನೆನಪು ಮಾಡ್ಕೊಂತಾನೆ ಕೇಳ್ತದ. ಅದ್ರಾಗ ಹೋಗಿ ಬೇರೆಸಿ ಇದನ್ನು ವಿಷ ಮಾಡಿ ಬಿಡ್ತದದು. ಈ ಅಮೃತನೂ ಕೂಡ ವಿಷ ಮಾಡಿ ಬಿಡ್ತದೆ ನಾವು ಕೇಳೋದ್ರಾಗ ಹೇಳೋದ್ರಾಗ. ಯಾವುದೋ ಅಭಿಮಾನ, ಯಾವುದೋ ಅಹಂಕಾರ, ಯಾವುದೋ ಆಶೆ, ಯಾವುದೋ ಇಚ್ಛೆ, ಯಾವುದೋ ಒಂದು ಇಟ್ಕೊಂಡು ಮಾಡ್ತೇವೆ. ಬರೀ ಅದೇ ಉದ್ದೇಶ ಆಗೈತಿ. ಧನ್ಯರಾಗಬೇಕು, ಮುಕ್ತರಾಗಬೇಕು ಅನ್ನುವಂಥ ಉದ್ದೇಶ ಬಹಳಷ್ಟು ದುರ್ಲಭವಾಗಿರ್ತಕ್ಕಂಥದ್ದು. ಬಹಳಷ್ಟು ದುರ್ಲಭ. ಯಾಕೆ ಹೇಳೋದು ಕೇಳೋದು ಅಂದರೆ ಅದೊಂದು ಪ್ರತಿಷ್ಠೆಗೋಸ್ಕರವಾಗಿ ಕೂಡ್ಕೊಂತಾರೆ. ಅದರೊಳಗೆ ಏನೇನೋ ಕೆಲವು ಹಂಬಲಗಳು, ಅದರೊಳಗೆ ಏನೇನೋ ಕೆಲವು ಇಚ್ಛೆಗಳು, ಅದರೊಳಗೆ ಏನೇನೋ ಕೆಲವು ಪೂರ್ಣ ಮಾಡ್ಕೊಳ್ತಕ್ಕಂಥವುಗಳು, ಏನೇನೋ ಉದ್ದೇಶಗಳಾಗಿರ್ತಕ್ಕಂಥವುಗಳಾಗಿರ್ತವೆ. ಸಂತರು ಬಹಳಷ್ಟು ಸಂತೋಷವಾಗಿ ಭಜನೆ ಮಾಡ್ತಿದ್ರಂತೆ. ಶಿವಾಜಿ ಅವ್ರ ಕೈ ತಲೆ ಮರೆಸ್ಕೊಂಡು ಸಂತರ ಮಧ್ಯದ ಸೇರ್ಕೊಂಡ್ಬಿಟ್ನಂತೆ. ಆ ಹುಡುಗರಿಗೆ ಗೊತ್ತೇ ಆಗಲಿಲ್ಲ ಅಂತೇಳಿ. ಯಾಕೆ ಸಂತರ ಮಧ್ಯದಲ್ಲಿ ಸೇರ್ಕೊಂಡುತ್ತ ಅಂದ್ರೆ ತಲೆ ಮರೆಸ್ಕೊಳಕ್ ಕೊಡ್ಲಾಕೆ. ಯಾವ್ಯಾವುದೋ ರೀತಿಯಿಂದ ಇಚ್ಛೆಗಳನ್ನು ಏನೇನೋ ಪ್ರಸಂಗದಿಂದ
ಕೇಳ್ತಕ್ಕಂಥವ್ರು ಭಾಳಷ್ಟು ಅದಾರೆ, ಭಾಳಷ್ಟು ಅದಾರೆ. ಬರ್ತಾವೆ ಕೆಲವೆಲ್ಲ ನೋಡ್ತಿರ್ತವೆ, ಏನು ಉದ್ದೇಶದಿಂದ ಇವರು ಬೆಳೆ ಬಟ್ಟೆ ಹಾಕ್ಯಂದಾರ ಅಂತ ಅವ್ರ ಮಖ, ಅದು ಆಕಾರ, ಆ ಮನಸ್ಸಿಂದು ಅದೆಲ್ಲ ನೋಡಿದಾಗ ಏನೋ ಉದ್ದೇಶಕ್ಕೆ ಹೋಗಿ ಸೇರ್ಕೊಂಡಿದ್ದಾವೆ ಅಂತೇಳಿ ಗೊತ್ತಾಗುತ್ತೆ. ಅದೊಂದು ದೊಡ್ಡ ಗುಂಪು ಒಂದು ತಯಾರಾಗ್ತಾ ಐತಿ, ದೊಡ್ಡ ಗುಂಪು. ಹನ್ನೊಂದಿಬ್ಬರು ಬಂದರು, ಪ್ರಸಾದ ಮಾಡ್ರಿ ಅಲ್ಲಿ. ಇಲ್ಲ, ಅವ್ರು ಯಾರು ಮಾಡಿದ್ದು ಉಣ್ಣೋದಿಲ್ಲ ಅಂದರು. ಅವರ ಸ್ವಂತ ಮಾಡಿ ಉಣ್ಕಂತಾರ ಅಂದರು. ಅಂದರೆ ಅಕ್ಕಿನೂ ಸ್ವಂತ ಮಾಡ್ಕೊಂತೀರಾ ಅಂತ ಕೇಳಿದ್ವಿ, ಜ್ವಾಳನೂ ಸ್ವಂತ ಮಾಡ್ಕೊಂತೀರಾ ಅಂತ ಕೇಳಿದ್ವಿ, ನೀರು ಸ್ವಂತ ಮಾಡ್ಕೊಂತೀರಾ ಅಂತ ಕೇಳಿದ್ವಿ, ಬೆಂಕಿನೂ ಸ್ವಂತ ಮಾಡ್ಕೊಂತೀರಾ ಅಂತ ಕೇಳಿದ್ವಿ. ಇಲ್ಲ, ಅವೆಲ್ಲ ಇದ್ದಾವೆ ತಗಂತೀವಿ, ಎಲ್ಲ ಮನೆಯವ್ರು ಒಯ್ದು ಕೊಡ್ತಾರೆ, ಅದನ್ನು ಮಾಡ್ಕೊಂತಾರ ಅಂತ ಹೇಳಿದ್ರು. ಮತ್ತು ಎಲ್ಲರೂ ಬಿಟ್ಟದ್ದು ಗಾಳಪ್ಪ, ಇದು ಒಟ್ಟು ಎಲ್ಲರೂ ಒಂದೇ ಗಾಳಿ, ಅದನ್ನೇನಾದ್ರು ಬ್ಯಾರೆ ಮಾಡ್ಕೊಂತೀರಾ ಅಂತ ಕೇಳಿದ್ವಿ. ಇಲ್ಲ, ಅವನ್ನೆಲ್ಲ ಬ್ಯಾರೆ ಮಾಡ್ಕೊಳಕ್ಕಾಗೋದಲ್ಲ ಅಂದರು. ಮತ್ತು ನೊಣಪಣ ಕುಂಡಿರ್ತಾವ ನಿಮ್ಮ ಮ್ಯಾಲೆ ಅಂತ ಕೇಳಿದ್ವಿ. ಭಾಳಷ್ಟು ಅಸಹ್ಯ ಆಗ್ಬಿಡ್ತವೆ. ಸಾಧ್ಯ ಆದಷ್ಟು ಮಾಡ್ತೇವೆ ಅಂತೀವಿ. ಯಾವ ಕೈ ಮಾಡ್ತೀರಿ ಅಂತ ಕೇಳಿದ್ವಿ. ಆ ಕೈ ಒಳಗೆ ಏನೇನು ಅದಾವೆ? ಎಲಬದಾವೆ, ರಕ್ತ ಐತಿ, ಮಾಂಸ ಐತಿ. ನೋಟ್ ಅಸಹ್ಯ ಮಾಡೋಣ. ಆಮೇಲೆ ಉಂಡುಗಳಿಗೆ ಮುಂಜಾನೆ ನಿಮ್ದಾಗ್ತತ್ತಲ್ಲ, ಅದೇನಾದ್ರು ಬ್ಯಾರ್ಯಾರ್ದಾದಂಗೆ ಆಕತ್ತೇನೋ ಅಂತ ಭಾಳ ಅಸಹ್ಯ ಮಾಡೋದು ಬೇಡ ಅಂತ ಹೇಳಿ ಕೈ ಬಿಟ್ಬಿಟ್ಟು ಅದ್ರಾಗ ಹಾಕೋಲ್ಲ. ಏನೇನೋ ಭ್ರಮಗಳು, ಅಂದ್ರೆ ಸಂಘ ಏನು ಉದ್ದೇಶ ಐತೆ ಅವ್ರು ಸಂಘ ಮಾಡಕ್ಕೆ ಅನ್ನೋದು ಗೊತ್ತಾಗೋದಲ್ಲ, ಅದಷ್ಟೇ. ಸತ್ಸಂಗ ಹೆಸರು, ಒಳಗೆಲ್ಲ ದುಸ್ಸಂಗ, ಅಭಿಮಾನದ ಸಂಘ, ಅಹಂಕಾರದ ಸಂಘ, ಏನೇನೋ ಸಂಘಗಳದರೆ. ಜನರಿಗೆ ತೋರ್ಸಾಕ ಸತ್ಸಂಗಗಳು, ಒಳಗೆ ಬಹಳಷ್ಟು ವಿಪರೀತವಾಗಿರುವಂಥ ಪ್ರಸಂಗಗಳು. ಹಂಗಾದಾಗ ಜನ ಕೂಡೋದು, ಜನ ಕೂಡ್ಬೇಕಾದ್ರೆ ಹಂಗಾದಾಗ ಸ್ವೇಚ್ಛಾ ಪ್ರವೃತ್ತಿ ಇದ್ದರೆ ಮಾತ್ರ ಅವಕಾಶ. ಆತಂಕವಿತ್ತು ಅಂದರೆ ಒಪ್ಪೋದಿಲ್ಲ ಮನಸ್ಸು. ಆದ್ದರಿಂದ ಇವನು ಒಂದು ಕ್ಷಣವಾದರೂ ಸಾಕು, ಸದ್ಗುರುವಿನ ನಿಜವಾಗಿರುವಂಥ ಸಂಘ, ಪವಿತ್ರವಾಗಿರುವಂಥ ಸಂಘ, ಪಾವನಕರವಾಗಿರುವಂಥ ಸಂಘ, ಒಂದು ಕ್ಷಣವಾದರೂ ಸಾಕು ಭವಭಯ ಅನ್ನುವಂಥದ್ದು ಹೆಂಗೆ ಬಿಡ್ತೈತಿ. ನಿಮಿಷವಾಗಲೇ ನಿಮ್ಮ ನೆನವು ನಿಂದೊಡೆ ಸಮನಿಸಬಹುದೇ ಯೋಗಿ ಜನ ಒಂದ್ಯ ಅಂತ ಹೇಳಿದ್ರು ಅವರು. ಒಂದು ನಿಮಿಷ ನಿನ್ನ ನೆನವು ನಿಂತು ಅಂದರೆ ಯಾವ್ಯಾವ ನೆನವುಗಳದವಲ್ಲ ನಮ್ಮವು. ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಬಹಳಷ್ಟು ನೆನಪುಗಳದವು ನಮ್ಮಲ್ಲಿ, ಬಹಳಷ್ಟು ನೆನಪುಗಳು. ಅವನ್ನೇ ಮ್ಯಾಲಕ್ಕೆ ಹಾಕ್ತಿರ್ತಾವ, ಹಗಲೆಲ್ಲ ಹಳೆದನ್ನ ಸ್ಮರಣ ಮಾಡ್ತಿರ್ತವಿ. ನೋಡೋಣ ಮತ್ತೊಂದು ಕೈಲಿ ಯಾಕತ್ತೇನಂತ ಅಂತವಿ ಮನಸ್ಸಿನಾಗ. ಅಂದ್ರೆ ಶಕ್ತಿ ಇರೋದಿಲ್ಲ ಅಷ್ಟೇ, ಮನಸ್ಸೆಲ್ಲ ತೊರಿತೈತಿ. ತಿನ್ಬೇಕು ಅಂತ ತೊರಿತೈತಿ, ಹೊಟ್ಟಿ ತಡೆಯೋದ್ರಲ್ಲಿ 70 ವರ್ಷ ಆದ ಬಳಿಕ.
ಓಡಿ ಗುಡ್ಡ ಹತ್ತಬೇಕು ಅಂತವೇ ಆಗೋದಿಲ್ಲ. ಏನೇನೋ ಮಾಡ್ಬೇಕು ಅಂತವೇ ಸಾಧನ ಆಗೋದಿಲ್ಲದು. ಅವನ್ನೆಲ್ಲ ನೆನಪು ಮಾಡ್ಕೊಂತಿರ್ತದೆ, ಬರೀ ಅದೇ ನೆನಪು. ವೃದ್ಧಸ್ತಾವ ಚಿಂತಾ ಮಗ್ನ ಪರೇ ಬ್ರಹ್ಮಣಿ ಕೋಪಿನ ಲಗ್ನ ಅಂತ ಬಹಳಷ್ಟ ಸಂಸ್ಕಾರದ ಬಂದು ಈಗ ಬ್ರಹ್ಮನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಕಣ್ಣು ಮುಚ್ಕೊಂಡು ನೆಟ್ಟ ಕೂತ್ಕೊಂಡು ಏನಾರ ಮಾಡಾಕೋದು ಅವ ಬರ್ತಾವ ಹಳೆವು ಚಿಂತಿ, ಒಣ ಚಿಂತೆವು. ಮುದುಕರಾಗ ಬಂದ ಒಣ ಚಿಂತೆವು, ಒಣ ಚಿಂತೆ ಅಂತ ಅವು ಯಾವಾಗ ಬಂದು ಒಟ್ಟು ಹಸಿ ಚಿಂತೆ ಆಗ್ತದೆ, ಒಟ್ಟು ಹಸಿ ಆಗ್ತಿರ್ತತಿ. ನ್ಯಾಲ್ಗಾರ ಹಸಿ ಆಗ್ತಿರ್ತತಿ, ಕಣ್ಣರ ಹಸಿ ಆಗ್ತಿರ್ತತಿ, ಏನೇನೋ ಹಸಿ ಆಗ್ತಾವಪ್ಪ. ಅದಕ್ಕೆ ಮುದುಕರಾದೊಳಗೆ ಏನೂ ಹಸಿ ಆಗೋದಿಲ್ಲ. ಆದ್ರಿಂದ ನಾವು ಬಹಳಷ್ಟು ಸಂಸ್ಕಾರಗಳಾಗಿ ಅವನ ಸಂಘವನ್ನು ನಿಜವಾಗಿ ಮಾಡಿಬಿಟ್ಟಿವಿ ಅಂದರೆ ಎಷ್ಟು ಸಂತೋಷ ಸಂಭ್ರಮ ಆಕತಿ ಅಂದರೆ ಅಂಥದ್ದಿಂದ ಎಂದೂ ಕಂಡದ್ದಿಲ್ಲಲ್ಲಪ್ಪ ಅನ್ನುವತ್ತು ಸಂಭ್ರಮವಾಗಿ ಅದನ್ನು ಕಳ್ಕೋಬಾರ್ದಪ್ಪ ನಾವು ಅನ್ನುವಂಥ ಬಲವಾದ ಇಚ್ಛೆ ಅನ್ನುವಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದು. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಕ್ಷಣವಾದರೂ ನಿನ್ನ ಸಂಘ ಘಟಿಸುವುದರಿಂದ ಭವಭಯ ಭಂಗವಾಗಿ ಅಂತರಂಗದಲ್ಲಿ ನಿರ್ಮಲ ಜ್ಞಾನವು ತುಂಬಿ ಸರ್ವಾಂಗವು ಬ್ರಹ್ಮಮಯವಾಗಿ ಬಿಡುವಂತಹದ್ದಾಗುವುದು ಅಂತಾರೆ. ಅಹಂಕಾರ ಮಮಕಾರಗಳನ್ನು ಬಿಟ್ಟು ಸಂಘ ಆಗಬೇಕದು. ಅಹಂಕಾರ ಮಮಕಾರಗಳನ್ನು ಬಿಟ್ಟು ಸಂಘವಾಗಿ ಬಿಡ್ತು ಅಂದರೆ ಸಾಕು, ಒಂದು ಕ್ಷಣ ಆದರೂ ಸಾಕು. ಹಂಗೆ ಎಲ್ಲರಿಗೂ ಆಕತ್ತೇನು ಅಂದರೆ ಆಗೋದಿಲ್ಲ. ನಮ್ಮ ಮಧ್ಯದಲ್ಲಿದ್ದರೂ ಕೂಡ ಆಗೋದಿಲ್ಲ. ಅದು ಶಾಂತಿದೂತನಾಗಿ ಕೃಷ್ಣ ಪರಮಾತ್ಮ ಬಂದಾಗ, ಬಂಧಿಸಲಿಕ್ಕೆ ಹೋದಾಗ ವಿಶ್ವರೂಪ ಆಗಿಬಿಟ್ಟ ಅವನು. ಆ ಬೆಳಕಿಗೆ ಕಣ್ಣು ಯಾರವೂ ತೆಗಿಯಕ್ಕೆ ಬರಲಿಲ್ಲ. ಆದರೆ ಭೀಷ್ಮ, ದ್ರೋಣಾಚಾರ್ಯರು, ವಿದುರ ಮಾತ್ರ ಆ ದಿವ್ಯ ದರ್ಶನವನ್ನು ಮಾಡಿದರು. ಧೃತರಾಷ್ಟ್ರಂತೂ ಮೊದಲೇ ಕುರುಡ, ಇವೆಲ್ಲವೂ ಬಹಳಷ್ಟು ಕುರುಡ್ರ ಇದ್ದವು ಸಭೆದೊಳಗೆ. ಇವರು ಮೂವರನ್ನು ಬಿಟ್ಟು ಯಾರಿಗೂ ಕಾಣಲಿಲ್ಲ. ಇವರು ಮಾತ್ರ ನೋಡಿ ಸಂತೋಷಪಟ್ಟು ಸಂಭ್ರಮಪಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರು. ಇದ್ದಲ್ಲಿ ಪ್ರಾರ್ಥನೆ ಮಾಡಿದರು, ಭಗವದ್ ದಿವ್ಯ ದರ್ಶನವಾಯಿತು ಅಂತೀವಿ. ಮತ್ತೊಂದು ಸಲ ಯುದ್ಧದ ಮಧ್ಯದಲ್ಲಿ ವಿರಾಟ್ ರೂಪ ದರ್ಶನ ಮಾಡಿದ. ಯಾರ್ಯಾರಿಗೂ ಗೊತ್ತಾಗಲಿಲ್ಲ. 18 ಅಕ್ಷೋಹಿಣಿ ಸೈನ್ಯ ಇತ್ತಲ್ಲಿ. ಭೀಷ್ಮ ಹತಾಶನಾದ. ನಾನು ಅರ್ಜುನನಾಗಿದ್ದರೆ ಅವನ ಉಪದೇಶವನ್ನು ಕೇಳ್ತಿದ್ದೆ, ಅವನ ದಿವ್ಯ ದರ್ಶನವನ್ನು ಮಾಡ್ಕೊಳ್ತಿದ್ದೆ. ನಾನು ಭೀಷ್ಮನಾಗಿ ಕೆಟ್ಟೆ. ನಾನು ಹುಟ್ಟಿದಾಳಿಂದ ಬರೇ ಈ ದುಃಖನ ಅನುಭವಿಸ್ಕೊಂತ ಬಂದೆ ಹೊರತು ಇಂಥ ಯಾವ ಅವಕಾಶವಾಗಲಿಲ್ಲ ನನಗೆ ಅಂತ. ಅಲ್ಲಿ ಕಂಡದ್ದು ಅರ್ಜುನನಿಗೊಬ್ಬನಿಗೆ ಮಾತ್ರ, ಮತ್ತು 4 ಮಂದಿ ಪಾಂಡವರಿಗೂ ಕಾಣಲಿಲ್ಲ. ಇನ್ನೊಬ್ಬನಿಗೆ ಕಾಣ್ತು, ಸಂಜಯನಿಗೆ. ವ್ಯಾಸರವನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ರು. ಹೇಳುವ ತಾತ್ಪರ್ಯ ಅಂದರೆ, ಗುರು ದಿವ್ಯ ದೃಷ್ಟಿ ಕೊಟ್ಟಾಗ ಮಾತ್ರ, ಜ್ಞಾನ ದೃಷ್ಟಿ ಕೊಟ್ಟಾಗ ಮಾತ್ರ, ಅರಿವಿನ ಕಣ್ಣು ಕೊಟ್ಟಾಗ ಮಾತ್ರ ಆ ದಿವ್ಯ ದರ್ಶನವೆನ್ನುವಂಥದ್ದಾಗ್ತದೆ ಹೊರತು ಇಲ್ಲದ್ರೆ ಆಗುವಂಥದ್ದಾಗುವುದಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನೋಡಕ್ಕೆ ಹೋದರೆ ನಮ್ಮ ಕಣ್ಣೇ ಮಂಜಾಗಿ ಬಿಡ್ತವೆ. 12 ಗಂಟೆ ಸೂರ್ಯನ ಒಂದು 5 ನಿಮಿಷ ನೋಡ್ರಿ, ಎಲ್ಲ ಕತ್ತಲಾಗಿ ಹೋಗ್ಬಿಡ್ತದೆ. ನೋಡ್ತಾ 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 ಏನು ಕಾಣೋದೇ ಇಲ್ಲ.
ಅಯ್ಯೋ ಬಿಸಿಲಿನ ತಾಪದಾಗ ಬಂದ್ರೆ ಮನೆ ಒಳಗೆ ಬಂದ್ರೆ ಕತ್ತಲಾಕತ್ ಮನಿ, ಬೆಳಕು ಕಾಣೋದಿಲ್ಲ, ಅದು ಬರೀ ಆ ತಾಪದಾಗ. ಇದು ಜ್ಞಾನದ ಪ್ರಕಾಶ ಎಷ್ಟಿರಬಹುದದು. ಅದಕ್ಕೆ ಈ ಕಣ್ಣಿಗೆ ಸಾಮರ್ಥ್ಯವಿಲ್ಲ ಅದನ್ನು ನೋಡಲಿಕ್ಕೆ ಅಂತೇಳಿ. ಆದ್ರಿಂದ ಅವನು ಬ್ರಹ್ಮಮಯನೇ ಆಗುವಂಥವನಾಗುವನು, ಬ್ರಹ್ಮಮಯನೇ ಆಗುವಂಥವನಾಗುವ. ಯಾವ ರೀತಿಯಿಂದ ವರ್ತಿಸಿದರೆ ಅನುಕ್ರಮವಾಗಿಂಥ ಜ್ಞಾನವ ಪ್ರಾಪ್ತಿಯಾಗುವುದು ಎಂಬುವುದು ಸಂಶಯ. ಹೆಂಗಾದ್ರೆ ಹಿಂಗೆ ಅಂತ ಕಣ್ಣು ಪಡ್ಕೋಬೇಕು ಅಂಥೇಳಿ ಬರ್ತದೆ. ಅದಕ್ಕೆ ಅವರು ಯಾವ ರೀತಿಯಿಂದ ವರ್ತಿಸಿದರೆ ಕ್ರಮವಾಗಿ ಹಂಗೆ ಒಂದಪಟ್ಟಿಗೆ ಕಾಣ್ತಕ್ಕಂಥದ್ದಲ್ಲ, ಅದು ಒಂದಪಟ್ಟಿಗೆ ಕಾಣ್ತಕ್ಕಂಥದ್ದಲ್ಲ. ನಾವೇನು ಮಾಡ್ತೇವೆ, ಕೂಡ್ಲೆ ನಮಗೆ ಧ್ಯಾನ ಆಗಿಬಿಡಬೇಕು, ಅದ್ರ ಮುಂದೆ ಸಮಾಧಿ ಎತ್ತಿ ಬಿಡಬೇಕು, ಹಂಗೆ ಇಚ್ಛೆ ಮಾಡ್ತೇವೆ. ಹಂಗಾಗೋದಲ್ಲ ಅದು, ಅದಕ್ಕೆ ಟೈಮ್ ಬೇಕು. ಈ ಹಾಕರ್ ಇರ್ತಾರಲ್ಲ, ಹಾಕಿದ ಕೂಡಲೇ ಅವ್ರಿಗೂ ನಿಶ್ಚಯ ಬರೋದಿಲ್ಲ, ಅದಕ್ಕೋಸ್ಕರ ಟೈಮ್ ಬೇಕು ಅದಕ್ಕೆ. ಹೌದಾ? ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗತ್ತಿ. ಹಂಗೆ ನಮಗೆ ಕ್ರಮವಾಗಿ ಹೋಗು. ಗುಡ್ಡ ಹತ್ತನ ಭಾಳ ಅವಸರ ಮಾಡಬಾರ್ದು ಅಂತೇಳಿ ನಿಧಾನ ಹೋಗ್ಬಿಟ್ರೆ ಮ್ಯಾಲೆ ಸರಳಾಗಿ ಹೋಗಿಬಿಡ್ತಾನೆ. ಅವಸರ ಮಾಡಿದೆ ಅಂದ್ರೆ ದಮ್ ಹತ್ತಿ ನಡುವೆ ನಿಂತ್ಕೊಂಡು ಏನಾರ ಒಟ್ಟು ವೀಕ್ ಇರ್ತದೆ, ಅಲ್ಲೇ ಹಾರ್ಟ್ ಫೇಲ್ ಆಗಿ ಅವನು ಪ್ರಭುಲಿಂಗಿಗೆ ಹೇಳಿದ್ವಿ, ನಿನಗೆ ಗುಡ್ಡ ಹತ್ತದ ರೂಢಿಲ್ಲ, ನೀನು ಮೊದಲ ಹಾರ್ಟ್ ಪೇಷಂಟು, ನಮ್ಮ ಜೊತೆಗೆ ಇರ್ಬೇಕು, ನೀನು ಬಿಟ್ಟು ಹೋಗಬಾರ್ದು ನೀನು ಅಂತ ಹೇಳಿದ್ವಿ ಮೊದಲ ಪ್ರಾರಂಭದಾಗ. ಅವನು ಯಾರೋ ಮೊದಲ ಇದನ್ನ ಹತ್ತಿದ್ನಲ್ಲ ಗುಡ್ಡನ, ತೇನ್ಸಿಂಗ್, ನಾನು ಮೊದಲೇ ಹತ್ತಿದ್ದೆ, ನಾನು ಮೊದಲು ಹೋದೆ ಅನ್ನಿಸ್ಕೋಬೇಕು ಅಂತ ಹೇಳಿ ಹೋಗ್ಬಿಟ್ಟ. ನಾವು ನಿಧಾನವಾಗಿ ಅಲ್ಲಿ ಕುಂಡಿರ್ತಾ ಅದು ಇದು ಮಾಡ್ತಾ ಹಂಗೆ ಸಮಾಧಾನ ಮಾಡ್ಕೊಂತ 1 ತಾಸು 2 ತಾಸು ಹಿಂದಾಗಿರ್ಬೋದು, ಆರಾಮಾಗಿ ಹೋದ್ವಿ ನಾವು ಒಟ್ಟು. ಇವನೊಬ್ಬನ ಗಡವಾಲಿ ಇದ್ದ, ಅವನ ಜೊತೆಗೆ ಅವನು ಗುಡ್ಡ ಹತ್ತೋದು, ಗುಡ್ಡ ಹೇಳೋದು, ಗುಡ್ಡದಾಗ ಮನೇನ ಅವನು ಯಾವಾಗಲೂ ಅವನಿಗೇನು ಆಯಾಸ ಇಲ್ಲದ ಮನುಷ್ಯ. ಅವನು ಸುಮ್ಮನೆ ಅವನ ಜೊತೆ ಬೆನ್ನತ್ಕೊಂಡು ಹೋಗ್ಬಿಟ್ಟ ತೀರ್ಥ. ಹೋಗಿ ಹಾಗೆ ಕುಂತು ಬಿಟ್ಟದ್ದ. ನಾವು ಹೋಗ್ತಿದ್ದಂಗೆ ಸಾಯ್ತಾನೋ ಬದುಕ್ತಾನೋ ಅನ್ನೋ ಅಷ್ಟು ಅವನಿಗೆ ಅಲ್ಲಿ ಇದು ಕಡಿಮೆ ಆಗ್ಬಿಡುತ್ತೆ. ಯಾವುದು ಆಕ್ಸಿಜನ್ ಬಹಳಷ್ಟು ಆಯಾಸ ಮಾಡಿಗಣ ಕತ್ತಿಬಿಟ್ಟದ್ದ. ಎಲ್ಲ ಅವನ ಮೊದಲೇ ಹೇಳಿದ್ರೆ ಕೇಳಿದ, ಮುಂದೆ ಹಿಂಗೆ ಬಂದು ಏನು ಆಯಾಸ ಮಾಡ್ಕೊಂತ ಪ್ರೀತಿ ಮಾಡ್ತಪ್ಪ ಅಂತೇಳಿ ಮತ್ತೆ ಅಲ್ಲೊಂದು ಆಕ್ಸಿಜನ್ ತರಿಸಿ ಅವನಿಗೆ ಕೊಡಿಸಿ ಮತ್ತೇನೇನೋ ಉಪಚಾರ ಮಾಡಿ ಹತ್ತಿರ ಕುಂತು ಧೈರ್ಯ ಹೇಳಿ ಏನು ಆಗೋದು ಅಲೆಯಲ್ಲಿ ನಂದು ಮುಗೀತು ಅಂತ ಆಗಿತ್ತು ಅವನಿಗೆ. ನಂದು ಮುಗ್ದಂಗ ಕತಿ, ಇನ್ನೂ ಮಠ ಓಪನಿಂಗ್ ಮಾಡ್ಕೊಂಡಲ್ಲ, ಇನ್ನೂ ಅರ್ಧಂಬರ್ಧ ಆಗೈತಿ, ಇನ್ನೂ ಏನೇನೋ ಆಗ್ಬೇಕಾಗಿತ್ತು, ಇದೇನು ಬೆನ್ನ ಹತ್ತಿ ಬಂದು ಏನೇನು ಆಗೋದಿಲ್ಲ, ಸಮಾಧಾನ ಪಡು ಅಂತೇಳಿ ಏನೇನೋ ಉಪಚಾರ ಮಾಡಿದ್ವಿ. ಅಲ್ಲಿ ಆಕ್ಸಿಜನ್ ಕೊಡಿಸಿದ್ವಿ, ಕೆಲವು ಮಾತ್ರೆಗಳನ್ನೆಲ್ಲ ಕೊಡಿಸಿದ್ವಿ. ಏನಾಗಲ್ಲ, ಧೈರ್ಯವಾಗಿರು ಅಂತೇಳಿ ಸ್ವಲ್ಪ ಸಂತೈಸ್ಬೇಕು. ಧೈರ್ಯ ಬಂತದು. ಇದು ಹೊಡೆದಾಗ ಒಂದು ಧೈರ್ಯ ಹೇಳಿದರೆ, ನಾವದವಿ ನೀನು ಬಿಡೋದಿಲ್ಲ, ಯಮಲೋಕಕ್ಕೆ ಹೋದ್ರು ನೀನು ಯಾಕಂಬರ ಶಕ್ತಿ ಐತಿ, ಧೈರ್ಯವಾಗಿರು ನೀನು. ಆಮೇಲೆ ಸರಿಯಾದ 1 ತಾಸು 2 ತಾಸಿಗೆ ಸರಳಾಗಿರು, ಹಂಗೆ ಮಾಡಬೇಡ, ಹುಚ್ಚು ನಂಗೆ ಮಾಡಬೇಡ ನೀನು, ನಾವು ಹೇಳ್ದಂಗೆ ಕೇಳಬೇಕಿಲ್ಲ. ಅನುಭವಿಗಳು ಏನು ಹೇಳ್ತಾರೆ ಆ ರೀತಿಯಾಗಿ ನಾವು ವರ್ತನ ಮಾಡಬೇಕು, ಹಠ ಮಾಡಬಾರ್ದು ಅಂತೇಳಿ. ಮತ್ತೆ ಬೆಳಿಗ್ಗೆ ಎದ್ದು ಕೂಡಲೇ ಈ ಉಡಾಳುಗಳದವಲ್ಲ, ಮೊದಲನೇ ಉಡಾಳಲ್ಲ ಇವನು, ನೀನು ಮೊದಲನೇ ಉಡಾಳ, ಮೊದಲನೇ ಉಡಾಳ್ಯಾರು, ಮೊದಲನೇ 2ನೇ ಉಡಾಳದನಲ್ಲಿ ಇವನು. ಈ ಉಡಾಳ್ರು 4 ಮಂದಿ ತಯಾರಾದ್ರು. ಮತ್ತೆ
ಆ ತೆಳಗೆ ಎಲ್ಲೇ ಹೋಗಿ ನಾವು ಬರೋಕಬೇಕು ಅಂತೇಳಿ ಸ್ವಾಮಿಗಳು ಬಂದು ಏನ್ರಿ ಹಿಂಗೆ ಭಾಳ ಹಠ ಮಾಡಕ್ಕೆ ಹತ್ಬಿಟ್ಟಿದಾರೆ, ನಿಮ್ಮವ್ರು ಹೊಸ ಮಂದಿ ನಮ್ಮವ್ರು ಹೊಸ ಮಂದಿ ಅಂದರು. ತಡ್ರಿ ಈಗ ಎದ್ದು ಹೊರಗೆ ಹೋದ್ವಿ ಅಂದ್ರೆ ಎಲ್ಲ ತಗೊಂಬಿಡ್ತಾವ್ರಿಗೆ, ಎಲ್ಲ ತಣ್ಣಗಾಗ ಅಂತ ಹೇಳಿ ಬಂದ್ವಿ. ಬರ್ತದಂಗನೇನೋ ಹಲ್ಲು ಪಲ್ಲು ತಿಕ್ತಿದ್ವಾ, ತರಾಟೆ ತಗೊಂಬಿಟ್ಟಿವಿ. ನೀವು ಹೋಗ್ರಿ, ನಿಮ್ಮನ್ನು ಬಿಟ್ಟು ನಾವು ಹೋಗೇ ಬಿಡ್ತೇವೆ ಇಲ್ಲಿದ್ದ ಅಂತಂದ್ವಿ. ಆಮೇಲೆ ಹೋಗಲಿಲ್ಲ. ನಾವು ಪೂಜೆ ಕುಂತಿದ್ವಿ, ಹೋಗ್ತೇವೆ ಅಂದು ಇವ್ರ ಜಗಕ್ಕೆ ಆಲೇ ಸತ್ರು ಅಂತ ಸುದ್ದಿ ಬಂತು. ಇವರೇ ಹೋಗ್ತೇವೆ ಅನ್ನೋ ಜಗಕ್ಕೆ ನಾವಿನ್ನೂ ಕುಂತದವ್ರಿ ಪೂಜೆಕ್ಕೆ ಬಂದುಬಿಡ್ತ ಸುದ್ದಿ. ತಪ್ಪಿಸಿದ್ವಿ, ಬಿಡಲಿಲ್ಲ ಅವ್ರನ್ನ ಆ ಕಡೆಗೆ. ಏನು ಅಂದರೆ ಅದಕ್ಕೊಂದು ಸಮಾಧಾನ ಅದು ಇರ್ಬೇಕು. ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಪ್ರಯತ್ನ ಮಾಡ್ತಿರ್ಬೇಕು. ಹೆಂಗೆ ಮಾಡ್ಬೇಕು ಒಂದು ಕ್ರಮವಾಗಿ ಪ್ರಯತ್ನ ಮಾಡಿದರೆ ಅದು ಸರಿ ಆಗ್ತಕ್ಕಂಥದ್ದು. ಅಲ್ಲಿ ಅವನು ಏನು ಹೇಳ್ತಾನ, ಅವನು ಬಂದಿರೋಂಥ ಏಜೆಂಟು, ನಮಗೂ ನಿಮಗೂ ಸಂಬಂಧ ಇಲ್ಲ, ನಾವು ಸತ್ರ ಏನು ಜವಾಬ್ದಾರಿ ಇಲ್ಲ ಅಂತ ಬರ್ಕೊಡ್ರಿ, ಹಂಗಾರೆ ಹೋಗ್ರಿ ಅಂತ ಅವನಂತಾನ. ಇವ್ರು ಹೋಗ್ತೇವೆ ಅಂತ ಇವ್ರು ಹಠ ಮಾಡಕತ್ತಾರ. ಬರ್ಕೊಡ್ಲಿಲ್ಲ ನಾವು ಮುಂದಕ್ಕೆ ಬಿಡಲ್ಲ ಅಂತ ಅವನು. ಬರ್ಕೊಟ್ಟು ಹೋಗ್ರಿ, ನೀವು ಸತ್ರ ನಮ್ದು ಜವಾಬ್ದಾರಿ ಅಂತೇಳಿ, ಹಂಗಾರೆ ನಾವು ಹೋಗಕ್ಕೆ ಹೋಗ್ತೇನೆ ಅಂತ ಅವನು. ಇಷ್ಟರ ಬಂದವ್ರಿಗೆ ಬಿಟ್ಟು ಹೋಗೋದು ಹೆಂಗೆ, ಇವ್ರು ಅದೀಟ್ ಬಿಟ್ಟು ಹೋಗೋದು ಹೆಂಗ ಅಂತ. ಇವ್ ಮನ್ಯಾಗೂ ಹಂಗೆ ಅಡಿ ಗುಳಿ ತಂದ್ರೆ ಇದೀಟ್ ಯಾಕೆ ಬಿಡೋದು, ಕೆಟ್ಟು ಹೋಗತಿ ಅಂತೇಳಿ ಓಟು ಹೊಡೆದ ಬರೋದು ರೂಢಿ ಅವ್ದು. ಅದನ್ನ ಕೆಡ್ತತಿ ಅಂತ ಸುಮ್ಮನೇನು ಉಂಡು ಚಲೋ ಮಾಡ್ತಿದ್ದಾನ ಅದು ಮುಂಜಾನೆಗೆ. ಏನೋ ಮಾಡಿ ಹೆದರಿಸಿದ್ವಿ, ಹೆದರಿ ಬಿಟ್ರು. ಹೆದರಿ ಬಂದರು, ಹೇಳೋದು ತರ್ತಾರೆ ಅಷ್ಟೇ. ಅವಸರದಾಗ ಮಾಡ್ಕೊಂಡು ಹೋಗಿ ಭಾಳಷ್ಟು ಘಾಸಿ ಆಗಿಬಿಟ್ಟದ್ದವನು ಅನ್ನೋದು. ಹಾಗೆ ನಾವು ಕ್ರಮವಾಗಿ ಹೋಗ್ಬೇಕು, ಮಾರ್ಗ ಸರಿಯಾಗಿ ಹಿಡಿಬೇಕು. ಅದೇ ಮಾರ್ಗವಾಗಿ ಹಿಡಿದಿರ್ಬೇಕು. ನಿಧಾನವಾಗಿ ಹೋಗ್ತಾ 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 ಆ ಗುರಿ ಮುಟ್ಟಬೇಕು. ಅವಸರ ಮಾಡಿದ್ರೆ ನಾವು ಗುರಿ ಮುಟ್ಟೋದಾಗಲ್ಲ. ಅವಸರ ಮಾಡುವಂಥ ವ್ಯಕ್ತಿತ್ವ ಇಟ್ಕೊಂಡು ಹೋದ್ರೆ ಮಾತ್ರ ಗುರಿ ಮುಟ್ತಕ್ಕಂಥದ್ದಾಗುವುದು. ಆದ್ದರಿಂದ ಅನುಕ್ರಮವಾಗಿ ಇಂತಹ ಜ್ಞಾನವನ್ನು ಪ್ರಾಪ್ತಿಯಾಗುವುದು ಹೇಗೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಪ್ರಶ್ನೆ. ಇದು ಎಲ್ಲರ ಪ್ರಶ್ನೆ. ಇದು ಅದಕ್ಕೆ ಅವರು ಗ್ರಂಥಕರ್ತರು ಹೇಳ್ತಾರೆ, ಇದು ದೃಷ್ಟಾಂತದ ವಿನಃ ತಿಳಿಯಲಾಗದು. ಉದಾಹರಣೆ ಬೇಕು. ಸರಿ, ಉದಾಹರಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಉದಾಹರಣೆಗಳು, ದೃಷ್ಟಾಂತಗಳನ್ನ ಯಾಕೆ ಕೊಡ್ತದಾರ ಅಂತಂದ್ರೆ, ಅವು ದೃಷ್ಟಾಂತಗಳು ಉಳಿತಾವ ನಮ್ಮ ಮನಸ್ಸಿನಾಗ. ಯಾವ್ದಾರ ಒಂದು ಕತೆ ಹೇಳಿದ್ವಿ ಅಂದರೆ ಅದು ಉಳಿದು ಬಿಡ್ತತಿ, ಅದ್ರ ಸಾರ ಉಳಿಯೋದಿಲ್ಲ. ಆ ಹಾಸ್ಯಕ್ಕೆ ಕೊಂಡ್ರದು ಹೇಳಿದೇವಲ್ಲ, ಯಾವಾಗೂ ಮರೆಯೋದಿಲ್ಲ ನೀವು. ಹೌದಾ? ಆ ಮಕ್ಕಳ ಬೊಟ್ಟಿರೋದು ಹೇಳಿದೇವಲ್ಲ, ಅವ್ನು ಮರಿತೀರ ನೀವು. ಅದರೊಳಗೆ ತತ್ವ ಕೂಡಿಸ್ಕೊಂಡು ದೃಷ್ಟಾಂತ ಹೇಳಿದ್ರೆ ಅದು ನೆನಪಿನಿಂದ ಇದು ಬರ್ತೈತಿ ನೆನಪಿಗೆ ಅನ್ನೋ ಉದ್ದೇಶಕ್ಕೆ ಅವ್ರು ಏನು ಮಾಡ್ತಾರೆ, ಗ್ರಂಥಕರ್ತರು ದೃಷ್ಟಾಂತವನ್ನು ಹೆಂಗೆ ಸಾಧಿಸಿದ ಅನ್ನುವಂಥದ್ದನ್ನೇ ಇವತ್ತಿನ ಚರಿತ್ರೆಯಲ್ಲಿ ನಿರೂಪಣೆ ಮಾಡುವಂಥವರಾಗುವರು ಎಂದು ಅಧ್ಯಾಯದ ಆರಂಭದಲ್ಲಿ ಸದ್ಗುರುವಿನ ಮಹಿಮೆ, ಅವನ ಸಂಘದ ಮಹಿಮೆ, ಅವನ ಸಂಘ ಆಗಿಬಿಡ್ತು. ಅಂದ್ರೆ ಸಂಘ ಅಂದ್ರೆ ನಿಜವಾದ ಸಂಘ ಆಗಬೇಕು, ನಿಜವಾದ ಸಂಘ ಆಗಬೇಕು. ಎರಡೂ ಯೋಗ್ಯತೆ ಇರಬೇಕು, ಎರಡೂ ಯೋಗ್ಯತೆ ಇರಬೇಕು. ಬಂಜಿ ಸಂಘ ಏನು ಚೂಸ್ ಮಾಡಿದ್ರು ಪ್ರಯೋಜನ ಇಲ್ಲ. ಹೌದಾ? ಬಂಜಿ ಸಂಘ ಆಯ್ತು ಅಂದ್ರೆ ಏನು ಲಾಭ ಆತ? ಅದಕ್ಕಂದ್ರೆ ನಪುಂಸಕನಿದ್ದ ಅಂದ್ರೆ ಎರಡೂ ರೆಡಿ ಇರ್ಬೇಕವು ಅಂತಾರೆ. ಹಂಗಿಲ್ಲಿ ಸಮರ್ಥ ಗುರುವಾಗಿರ್ಬೇಕು, ಅಧಿಕಾರಿಯಾಗಿರಬೇಕು. ಒಂದು ಕ್ಷಣವಾಗಿಬಿಟ್ರೆ ಸಾಕು, ಸಂಘ ಅದು ತಾನು ಮಹತ್ತರವಾಗಿರುವಂಥ ಫಲವನ್ನು ಕೊಡ್ತಕ್ಕಂಥದ್ದಾಗುವುದು. ಅದು ದಕ್ಷಿಣ ದೇಶದಲ್ಲಿ ಮುಕ್ತಾಪುರ ಎಂಬ ಹೆಸರಿನ ಒಂದು ಗ್ರಾಮ,
ವೈರಾಗ್ಯ ವೃತ್ತಿಯುಕ್ತರಾದ ದಂಪತಿಗಳಿರುವರು ನಿತ್ಯದ ಸಮೀಪದಲ್ಲಿರುವ ದೇವಾಲಯಕ್ಕೆ ಹೋಗಿ ಇಷ್ಟದೇವನಾಗಿರ್ತಕ್ಕಂಥ ಕೃಷ್ಣನ ಪ್ರೇಮ ಪುರಸ್ಸರವಾಗಿ ಬಯಸುತ್ತಿದ್ದರು ಆ ದಂಪತಿಗಳು. ಅವರ ಹೊಟ್ಟೆಯಲ್ಲಿ 5 ಮಂದಿ ಗಂಡು ಸಂತತಿಗಳಾದವು. ಎರಡನೆಯವನ ಹೆಸರೆನ್ನುವಂತಹದ್ದು ಶಂಕರ ಅಂತ ಇತ್ತು. ಅವನು ಕೂಡ ದೇವಾಲಯದಲ್ಲಿ ಹೋಗಿ ಅನೇಕ ಪುರಾಣಗಳು, ಜ್ಞಾನೇಶ್ವರಿ, ಭಾಗವತ ಇವೆಲ್ಲವನ್ನು ಕಬೀರದಾಸರು ಇವೆಲ್ಲವನ್ನು ತಾನು ಓದ್ತಾ ಇದ್ದ. ಓದಿ ನಾನು ಜ್ಞಾನೇಶ್ವರರಂಗಾಗಬೇಕು, ತುಕಾರಾಮರಂಗಾಗಬೇಕು, ನಾಮದೇವರಂಗಾಗಬೇಕು, ಗೋರಾ ಕುಂಬಾರನಂಗಾಗಬೇಕು, ಪುಂಡಲೀಕನಂಗಾಗಬೇಕು. ನಮಗೂ ಕೇಳ್ತಾ ಪುರಾಣ ವೈರಾಗ್ಯ ಬಂದ ಹಂಗಾಗ್ಬೇಕು, ನಾವು ಭಕ್ತರು ಅಂತವಿ ಆಗ್ಬೇಕಲ್ಲ. ಎದ್ದು ಕೂಡಲೇ ಭುಕ್ತರಾಗಿ ಬಿಡ್ತೇವೆ. ಏಟೇಟದ್ದಲ್ಲೇನೋ ಭುಕ್ತರಾಗಿ ಬಿಡ್ತೇವೆ. ಭಕ್ತರಾಗ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಸಮರ್ಪಣೆ ಮಾಡೋದು ಏನು ಭಾಳ ಕಷ್ಟನೂ ಇಲ್ಲ. ಅದು ಯಾತಕ್ಕೂ ಬರೆದ ಒಳಭಿಮಾನ ಇಟ್ಕೊಂಡಿರೋದೆ ನಾವು ಅಭಕ್ತರನ್ನಾಗಿ ಮಾಡಿರೋದು. ದೇಹಾಭಿಮಾನ, ಜಾತ್ಯಭಿಮಾನ, ವಿಷಯೇಚ್ಛೆಗಳು, ಮೋಹ, ಮಮಕಾರ ಇವೇ ಇಷ್ಟು. ಈ ಶರೀರ ಇದೇ ಇಷ್ಟು. ಇವೇನಾರ ಬೆಲೆ ಬಾಳವಂದ್ರೆ ಬೆಲೆ ಬಾಳವೂ ಅಲ್ಲ, ಸುಖ ಕೊಡವು ಅಂದರೆ ಸುಖ ಕೊಡವೂ ಅಲ್ಲ. ಇವನ್ ಒಪ್ಸಕ್ಕೆ ನಾವು ಅದು ಅವನಿಗೇನು ಬೇಕಾಗಿಲ್ಲ, ನಮ್ಮ ಸುಖಕ್ಕೆ ನಾವು ಒಪ್ಪಿಸ್ಬೇಕಾಗಿರೋದು. ಸಾಷ್ಟಾಂಗ ಹಾಕೋದು ಯಾಕೆ? ನಮ್ಮ ಸುಖಕ್ಕೋಸ್ಕರವಾಗಿ, ನಮ್ಮ ಪುಣ್ಯ ಬರಲಿ ಅನ್ನೋದಕ್ಕೋಸ್ಕರವಾಗಿ. ಏನು ತಗೊಂಡು ಏನು ಮಾಡ್ತಾ ಇದ್ದಾನೆ? ಒಂದು ಅಡಿಕೆಗೆ ಕೊಂಬುವರಿಲ್ಲ ಇದನ್ನ ಅಂತಾರೆ, ಒಂದು ಅಡಿಕೆ ಬೆಲೆ ಇಲ್ಲ ಇದಕ್ಕೆ ಅಂತಾರೆ. ಇದನ್ನ ಅವನು ತಗೊಂಡು ಏನು ಮಾಡ್ತಾನ? ಭಾಳಷ್ಟು ಮುದುಕರಾಗಿ ಹಲ್ಲಲ್ದಂಗೆ, ಕಣ್ಣು ಕಾಣಲ್ದಂಗೆ ಹಾಕಿ ಈ ಶರೀರ ನೀ ತಗೊಂಬಿಡಪ್ಪ, ನೀನು ಇಟ್ಕೊಂಬಿಡಪ್ಪ ಅಂತ ಬರ್ತಾರೆ ನಮ್ಮ ಹತ್ರ. ಅಂದ್ರೆ ಅವ್ರನ್ನ ಇಟ್ಕೊಂಡು ಅವ್ರ ಸೀರೆ ಪಾರಿ ಪಂಜಿ ಒಗದು ಸ್ನಾನಗೇನ ಮಾಡಿಸಿ ಇಣಿಸಿ ಅವ್ರಿಗೆಲ್ಲ ಗಿಳಿಸಿ ಇಟ್ಕೊಂಡು ಅದು ಅವಾಗ ಒಪ್ಸ್ಕೊಂಬಿಡಪ್ಪ, ನಿನಗೆ ನಿನ್ನ ಹತ್ರ ಇಟ್ಕೊಂಬಿಡಪ್ಪ ಇದನ್ನ ಅಂತಾರೆ. ಯಾರ್ಯಾರ ಕಾಲ ಇಟ್ಟಿಟ್ಟು ಬಂದು ಅದನ್ನು ಕೊನೆಗೆ ಯಾರೂ ಇಟ್ಕೊಳ್ದಂಗೆ ಆದಾಗ ಇದು ನಿನಗೆ ಒಪ್ಸಿದೇವಪ್ಪ ಅಂತಾರೆ. ಅವಾಗ ಅಸಹಾಯಕರಾದಾಗ ಹಂಗಲ್ಲ ಅದು. ಆದ್ರಸಿಂದ ಅವನಿಗೂ ಜ್ಞಾನೇಶ್ವರಿ ಹಂಗ ಜ್ಞಾನದೇವನಂಗೆ ಆಗಬೇಕು ಅಂತೇಳಿ ಅವಾಗ ಬಂತ ಚಿಕ್ಕ ವಯಸ್ಸಿನೊಳಗೆ. ನಾವು ಮುದುಕರಾಗಿ ಮೈಯೆಲ್ಲ ನೆರೆತು ಎಲ್ಲಾದ್ರೂ ಕೂಡ ಇನ್ನೂ ಬಿಡ್ತಾ ಇಲ್ಲ. ಒಂದೊಂದು ನೆರೆ ಕೂದಲು ಬಂದಾಗ ವೈರಾಗ್ಯ ಬಂದುಬಿಡ್ತು. ಒಂದು ನೆರೆ ಕೂದಲು ನೋಡಿ ಮೈ ತುಂಬ ಆಗಿದವ, ಇನ್ನೂ ಏನಾರ ಮಾಡಿ ಕರ್ರಗೆ ಮಾಡ್ಕೊಂಡು ಇನ್ನು ಯಾರಿಗಾರ ಮೋಸ ಮಾಡ್ಬೇಕನ್ನ ಬುದ್ಧಿಲ್ಲ ಇನ್ನು ಅಂತಾರೆ. ಕರ್ರಗೆ ಮಾಡ್ಕೊಂಡು ಎಲ್ಲ ಬಟ್ಟ ಹಚ್ಕೊಂಡು ಶಿಖಧ್ವಜನ ಎದೆ ಮೇಲೆ ಒಂದು ಬಿಳೆ ಕೂದಲು ಬಂತು. ಚೂಡಾಲಿ ಹತ್ರ ಕುಂತದ್ದು, ಅವ್ನು ಕುತ್ಕೊಂಡು ಹಿಂಗೆ ನೋಡ್ತಿದ್ದ, ಒಂದು ಬಿಳೆ ಕೂದಲು ಕಂಡು ಬಿಡ್ತು ಅವನಿಗೆ ಎದೆ ಮೇಲೆ. ಇದೇನು ಚೂಡಾಲಿ ಅಂತ ಕೇಳಿದ. ಆಕೆ ಅದನ್ನ ಕಾಯ್ತಾ ಇದ್ಲಕ್ಕಿ, ಬ್ರಹ್ಮವಾದಿನಿ ಆಕಿ, ಬ್ರಹ್ಮಜ್ಞಾನಿ ಆಕಿ ಕಾಯ್ತಾ ಇದ್ಲ. ಅವನು ಏಂಟಕಿ ಏನು ಅಂದ್ಕೂಡ್ಲೆ ಅದ್ರ ಸವಿಸ್ತಾರವಾಗಿ ವೃತ್ತ ಅಂತ ಹೇಳಿದ್ದು. ಇದು ಯಮನ ಮೊದಲನೇ ನೋಟಿಸು ಅಂತ. ಏನಂಗಂದ್ರ ಅಂತೇಳಿ 3-4 ನೋಟಿಸ್ ಅದಾವ, ಜಾರಿ ಮಾಡ್ತಾನ. ಮತ್ತು ಬರಲಿಲ್ಲ ಅಂದ್ರೆ ಕೊನೆಗೆ ಅವನು ಯಮನ ಆಳಗಳು ಕಳಿಸ್ತಾನ, ಪಾಶೆ ಹಾಕ್ಯಂದು ನೀನು ಈ ಲೋಕ ಬಿಡಿಸ್ಕೊಂಡು ಹೋಗ್ತಾರ ಅಂತ ಹೇಳಿದ್ರು. ಹಂಗ ಅಂದವನು ಹ್ಞೂ ಅಂತ ಹೇಳಿದ್ರು. ಇದಕ್ಕೆ ಹೆಂಗೆ ಮಾಡ್ಬೇಕು ಅಂದರೆ, ನೀನು ಸಾಯದಂಗೆ ಆಗ್ಬೇಕು, ಯಮನಿಗೆ ಸಿಗದಂಗೆ ಆಗ್ಬೇಕು, ಯಮನ ಪಾಶಕ್ಕೆ ಸಿಗದಂಗೆ ಆಗ್ಬೇಕು ಅಂದು. ಅದಕ್ಕೆ ಮಾಡ್ಬೇಕು, ತಪಸ್ಸು ಮಾಡ್ಬೇಕು ಅಂದಾಕಿ. ತಪಸ್ಸಿ ಕಳಿಸಿ ತಪಸ್ಸು ಮಾಡಕ್ಕೆ ಹಚ್ಚಿ ತಾನೇ ರೂಪಾಂತರದಿಂದ ಹೋಗಿ ಅವನಿಗೆ ಉಪದೇಶ ಮಾಡಿದ್ಲು ಅಂಥೇಳಿ ಬರ್ತಾರೆ. ಚೂಡಾಲಿ ಆಖ್ಯಾನದೊಳಗೆ
ಒಂದು ಬರೀ ಒಂದು ನಾರದರ ಮಾತಿನಿಂದ ವಾಲ್ಮೀಕಿ ಋಷಿಯಾದ. ಅಂಗುಲಿ, ಯಾರ ಅಂಗುಲಿ ಅನ್ನೊಬ್ಬನು, ಅಂಗುಲಿಮಾಲ ಅನ್ನುವಂಥವನು ಒಬ್ಬೊಬ್ಬರನ್ನು ಕಡಿದು ಬಬ್ಬಳ ಕಟ್ಕೊಂಡು ಮಾಲಿ ಮಾಡಿಕೊಂಡದ್ನಂತವನ್ನೆಲ್ಲ. ಬರೀ ಒಬ್ಬನವನು ಇವನು ಕಡಿಬೇಕು ಅಂತ ಹೋದ, ಯಾರನ್ನ ಬುದ್ಧನ ಒಂದು ಮಾತಿಗೆ ಅವನು, ಒಂದೇ ಮಾತಿಗೆ ಅವನು ಆ ದುಷ್ಟ ಹೋಗಿ ಶ್ರೇಷ್ಠನಾಗಿಬಿಟ್ಟ. ತುಳಸಿದಾಸ ಹೆಂಡತಿಯ ಒಂದು ಮಾತಿಗೆ ತಾನು ತುಳಸಿದಾಸನಾಗಿಬಿಟ್ಟದ್ದ, ವಿಷಯದ ದಾಸನಾಗಿರ್ತ ಒಂದು ಮಾತಿಗೆ. ಇವರೆಲ್ಲ ಒಂದೊಂದು ಮಾತಿಗೆ, ವೇಮಣ್ಣಾಗಲಿ ಇವರೆಲ್ಲ ಒಂದೊಂದು ಮಾತಿಗೆ ಆಗಿದ್ದಾರೆ. ಕೋಟ್ಯಾಂತರ ಮಾತು ಕೇಳಿದ್ದೀವಿ ನಾವು. ಅದೇನಾರ ಪರಿವರ್ತನೆ ಆಗದೇನು ಅಂದರೆ ಪರಿವರ್ತನೆ ಆಗುವುದು ಇನ್ನೂ ಕೂಡ. ಒಂದು ದಿವಸದೊಳಗೆ ಎಷ್ಟು ನೂರಾರು ಮಾತುಗಳನ್ನು, ವೈರಾಗ್ಯದ ಮಾತುಗಳನ್ನು ಹೇಳ್ತೇವೆ. ಅದು ಬಂದತೇನು ನಮ್ಮ ಭಾವದೊಳಗೆ ಅಂದರೆ ಬಂದಿಲ್ಲ. ಆದ್ರಿಂದ ಅವನಿಗೆ ಬರೀ ಅಷ್ಟನ್ನೇ ನಾನು ಇಂಥದ್ದು ಆಗಬೇಕು ಅನ್ನತಕ್ಕಂಥದ್ದು ಬಂತು. ಭಾಳಷ್ಟು ಪ್ರಾರ್ಥಿಸ್ತಿದ್ದ. ಆಮೇಲೆ ಲೌಕಿಕ ವಿದ್ಯೆಗೆ ಭಾಳಷ್ಟು ಒತ್ತಡ ಮಾಡಿ ಅವರೆಲ್ಲ ಮಾಡೋದೇ ಅಷ್ಟು ಗೃಹಸ್ಥರು. 5 ವರ್ಷ 6 ವರ್ಷ ಆದ್ಕೂಡಲೇ ಈಗಂತೂ 3 ವರ್ಷಕ್ಕೆ ಒಯ್ದು ಹಾಕಿಬಿಡ್ತಾರೆ. ಹುಟ್ಟಿ 6 ತಿಂಗಳಿಗೆ ಒಯ್ದು ಹಾಕಿಬಿಡ್ತಾರೆ. ತಮ್ಮ ಹತ್ರನ ಇಟ್ಕೊಳ್ಳೋದಿಲ್ಲ. 2 ಕೆಲ್ಸಕ್ಕೆ ಹೋಗ್ತಿರ್ತಾವ, ಬ್ಯಾಗ್ ಐತ್ಯಂದು ಹೋಗಿ ಅಲ್ಲೇ ಎಲ್ಲೆಲ್ಲೇ ಉಂಡು ಎಲ್ಲೆಲ್ಲೇ ಇರ್ತಾವ. ಏನೇನು ಆಗಿ ರಾತ್ರಿ ಬರ್ಬೇಕಾದ್ರೆ 6 ತಿಂಗಳ ಕೂಸು ಎತ್ಕೊಂಬಂದು ಅದು ಮಕ್ಕಂದಿರ್ತತಿ, ಒಗಿತಾವ. ಮತ್ತು ಮುಂಜಾನೆ ಒಯ್ದು ಅವ್ರ ಕಡೆಗೆ ಕೊಡ್ತಾವ, ಸಾಕಾರ ಕಡೆಗೆ ಮತ್ತೆ ಹೋಗಿಬಿಡ್ತಾರೆ. ಆಮೇಲೆ ಬಂತಂದ್ರೆ ಹಾಸ್ಟೆಲ್ಲು ಅಲ್ಲಿ ಇಲ್ಲಿ ಹಾಕಿ ಅವ್ರ ವಿದ್ಯಾ ಕಲಿಸೋದು ಒಂದು ಉದ್ದೇಶ. ವಿದ್ಯಾ ಕಲಿಸಿದಕ್ಕೆ ಏನು ಮಾಡ್ತೀರಪ್ಪ ಅಂದ್ರೆ ವಿವೇಕಾನಂದರು ಕೇಳಿದ್ರಂತೆ, ಏನು ಮಾಡ್ಬೇಕು ಅಂತ ಮಾಡಿದೀವಿ ಅಂತೇಳಿ. ಹಿಂಗೆ SSLC ಒಳಗೆ ಭಾಳಷ್ಟು ನಾನು ಫಸ್ಟ್ ಕ್ಲಾಸ್ ಉತ್ತೀರ್ಣನಾಗಬೇಕು ನಾನು ಅಂತೇಳಿ. ಆಮೇಲೆ PUC ಒಳಗೆ, ಆಮೇಲೆ BA, ಆಮೇಲೆ ಏನಾಗ್ತೀಯ ಡಿಗ್ರಿ ಮಾಡ್ಕೊಂತಾನೆ, ಆಮೇಲೆ ಯಾವ್ದಾದ್ರು ಒಂದು ನೌಕರಿ ನೋಡ್ತಾನೆ, ಆಮೇಲೆ ನೌಕರಿ ಸಿಕ್ತಂದ್ರೆ ಹೆಣ್ಣು ಕೊಡೋರು ಬರ್ತಾರೆ, ಆಮೇಲೆ ಲಗ್ನ ಆಗ್ತಾನೆ, ಆಮೇಲೆ ನನಗೊಂದು 2 ಮಕ್ಕಳು ಹೊಡ್ತವೆ, ಆಮೇಲೆ ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾನೆ, ಆಮೇಲೆ ಅವ್ರಿಗೂ ಒಂದು ಕೆಲಸ ಕೊಡಿಸ್ತಾನೆ, ಆಮೇಲೆ ಅವ್ರನ್ನೂ ಲಗ್ನ ಮಾಡ್ತಾನೆ, ಆಮೇಲೆ ಅಷ್ಟೊತ್ತಿಗೆ ಮುದುಕಾಗಿರ್ತಾನೆ, ಆಮೇಲೆ ಸೊತ್ತು ಹೋಗ್ತಾನೆ. ಇದನ್ನು ಸೊತ್ತು ಹೋಗೋದ್ರ ಸಲುವಾಗಿ ಇಷ್ಟೆಲ್ಲ ಕಟ್ಬಿಟ್ಕಂತ ಬರ್ತೀನಿ ನೀನು ಅಂದ್ರಂತವ್ರು. ಅಷ್ಟೆಲ್ಲ ಮಾಡೋದು ನಾವು. ಲಗ್ನ ಆಗೋದು, ಲಗ್ನ ಮಾಡೋದು, ಮತ್ತೊಮ್ಮೆ ಲಗ್ನ ಆಗೋದು ಯಾವಾಗ? ಸತ್ತಾಗ ಲಗ್ನ ಆಗಿ 4 ಮಂದಿ ಮೇಲೆ ಬರ್ತವ್ರಪ್ಪ ನಮ್ದಾತು ನೀವು ನೋಡ್ಕೇಳ್ರಿ ಅನ್ಕಂತ ತಲೆ ಅಳಿಸ್ಕೊಂತ ಹಿಂಗೆ ಅನ್ಕಂತ ಹ್ಞೂನ್ರಪ್ಪ ಹೊಂಟದವ್ರಿ ಬರ್ತವ್ರಪ್ಪ ಅಂತೇಳಿ ಅಕ್ಕಳಿಗಟ್ಟಿಗೆ ಸರಿಯಾಗಿ ಕಟ್ಟಲಿಲ್ಲ ಅಂದ್ರೆ ನೋಡ್ಬೇಕು. ಅವ್ನು ನೋಡ್ಕೊಳ್ಳೇ ಹೆದರಿಕೆ ಮಾಡೋದು. ಸರಿಯಾಗಿ ಕಟ್ಟಿದ್ರು ಸ್ವಲ್ಪ ಹಿಂಗೆ ಅಂತಿರ್ತಾವ. ಆಟ ಇವ್ರು ಹೊರಗೆ ಹೆಂಗೆ ಅಂತಿರ್ತಾರಪ್ಪ, ಹಿಂಗೆ ಅಂತಿರ್ತಾವ. ಅವ್ರೇನು ಬರ್ತೇವೆ ಅನ್ನೋದಲ್ಲ, ಹೋಗ್ತೇವೆ ಅನ್ನೋದಲ್ಲ, ಅವ್ರು ಸುಮ್ಮನೆ ಕುಂತಿರ್ತಾರ. ನಾವು ತಿಳ್ಕೊಬೇಕು ಅವ್ರು ಹೊಂಟದಾರ ಅಂತೇಳಿ, ಅವ್ರದ್ದು ಹಲಿಗೆ ಹೊಡಿತು ಅಂತೇಳಿ, ಅವ್ರ ಬೊಂಬು ಸವಾರಿ ಹೊಂಟತಿ ಅಂತೇಳಿ. ಅವ್ರಿಗೆ ಹಲಿಗೆ ಹೊಡೆದದ್ದು ಗೊತ್ತಿಲ್ಲ, ದಡಕ್ಕೆ ಹಚ್ಚಿದ್ದು ಗೊತ್ತಿಲ್ಲ, ಮಂಡಕ್ಕಿ ತೂರಿದ್ದು ಗೊತ್ತಿಲ್ಲ, ಮೂನಾಗ ಹಳ್ಳಿ ಇಟ್ಟದ್ದು ಗೊತ್ತಿಲ್ಲ. ಅಂದರೆ ಬಹಳಷ್ಟು ಮೋಹದಿಂದ ನಾವು ಬಹಳಷ್ಟು ಅಡ್ಡದಾರಿಗಳಲ್ಲಿ ಹೋಗ್ತಾ ಇರ್ತಕ್ಕಂಥದ್ದಾಗಿರುವುದು. ಯಾಕೆ
ಯಾಕೆ ಇಷ್ಟೆಲ್ಲ ಇದು ಬಂದತಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಆಶೆಗಳು ಅನ್ನುವಂಥವು. ಆಶೆಗಳು, ಭಾಳಷ್ಟು ಆಶೆಗಳು. ಆಶಾಯ ಬದ್ಧತೆ ಲೋಕ ಅಂಥೇಳಿ ಭಾಳಷ್ಟು ಆಶೆಗಳಿಂದ ಬದ್ಧತೆ ಆಗಿರ್ತಕ್ಕಂಥದ್ದಾಗಿದ್ದರಿಂದ ಎಷ್ಟು ಕೇಳಿದ್ರು ನಮಗೆ ವೈರಾಗ್ಯವೆನ್ನತಕ್ಕಂಥದ್ದು ಬರ್ತಾ ಇಲ್ಲ. ಅವರಿಗೆ ಒಂದೊಂದು ಮಾತಿನಿಂದಲೇ ವೈರಾಗ್ಯವೆನ್ನುವಂಥದ್ದು ಬಂತು. ಆ ರೀತಿಯಾಗಿ ಇವನಿಗೂ ವೈರಾಗ್ಯ ಬರ್ತದಂಗನ ಅವನಿಗೆ ಲೌಕಿಕ ವಿದ್ಯೆ ಕಚ್ಚಿದರು. ಲೌಕಿಕರೇನು ಮಾಡ್ತಾರೆ ಅಂದ್ರೆ ನಮ್ಮಂತೆ ಮಾಡ್ಕೋಬೇಕಪ್ಪ ಅಂತ, 2 ಕೈಗೆ 4 ಕೈ ಮಾಡಬೇಕು ಅಂತ ಕೆಲವು ಜನ. ಏನೋ ಒಟ್ಟು 2 ಕೈಗೆ 4 ಕೈ ಮಾಡೋದು ಅಂದ್ರೆ ಏನು? 2 ಕೈಗೆ 4 ಕೈ ಮಾಡೋದಂದ್ರೆ ಮದುವೆ ಆಗಲ್ಲ, ಮದುವೆ ಮಾಡೋದೇನ 4 ಕೈ ಆಗ್ತಾವಲ್ಲ ಅವಾಗ. ಇವನೋ 2 ಕೈ, ಅವರ 2 ಕೈ ಅಲ್ಲ, ಅದಕ್ಕೆ 4 ಕೈ ಅಂತಾರ. ಏನೋ 2 ಕೈಗೆ 4 ಕೈ ಮಾಡ್ಬೇಕಪ್ಪ, ಒಂದು ಕಲ್ಯಾಣ ಮಾಡ್ಬೇಕಪ್ಪ, ಒಂದು ಒಳ್ಳೇದು ಮಾಡ್ಬೇಕಪ್ಪ ಅಂತಾರೆ. ಏನೇನೋ ಒಟ್ಟು ಅಂತಿರ್ತಾರೆ ಶಬ್ದಗಳು. ಅದು ಯಾವ ಕಲ್ಯಾಣ, ಯಾವ 4 ಕೈಯೋ, 2 ಕೈಯಾಗ ಸಾಕಾಗೈತಿ, ಇನ್ನು 2 ಕೈ. ಹಂಗೆ ಹಚ್ಚಿದ್ರು ಅವರು. ಅದರಾಗ ಉತ್ತೀರ್ಣನಾದ. ಆಮೇಲೆ ಲಗ್ನಾನ ಮಾಡಿದರು. ಹಠವಾಗಿ ಅವರು ಸಾಹಸದ ಅದನ್ನು, ಅವರು ಬಯಸದ ಅದನ್ನು ಅವರು ನಮ್ಮಂತೆ ಅವನಿಗೂ ಮಾಡಬೇಕು ಅನ್ನೋದು ಹೊಟ್ಟೆ ಕಿಚ್ಚಿನಿಂದನ ಮಾಡೋದವರು. ಹಂಗೆ ಮಾಡೋದೈತಲ್ಲ, ಹೊಟ್ಟೆ ಕಿಚ್ಚದು. ಒಳ್ಳೇದಾಗಲಿ ನಾವು ಉದ್ದೇಶ ಏನಪ್ಪ ಅದ್ರಾಗ, ಒಳ್ಳೇದಾಕತ್ತೇನಪ್ಪ, ಸುಖ ಆಕತ್ತೇನಪ್ಪ ಅಂದ್ರೆ ನಾವು ಹೆಂಗೆ ಅನುಭವಿಸಿದ್ದೇವೆ ಸಂಸಾರ ದುಃಖವನ್ನು ಹಂಗೆ ಅವನು ಅನುಭವಿಸ್ಬೇಕು ಅಂತೇಳಿ. ಮೂಗನ್ಯಾಗ 3 ಕೈ ಇಟ್ಟಾಗ ಬಸವಣ್ಣನ ಮೂಗನ್ಯಾಗ ನಾವು ಹೊಡಿಸ್ಕೊಂಡ್ರೆ ಅವರು ಹೊಡಿಸ್ಕೊಳ್ಳಿ. ಏನಪ್ಪ ಇದ್ರಾಗ ಏನೂ ಇಲ್ಲ ಸಾರ. ನಾವು ತೆಗ್ಗ ಕಳೆದ ಅವರ ಉದ್ಧಾರ ಆಗಲಿ ಅನ್ನುವಂಥ ಬುದ್ಧಿ ಬರ್ತದೆ ನಮಗಂದ್ರೆ ಬರೋದಿಲ್ಲ. ಹೊಟ್ಟೆ ಕಿಚ್ಚು ಅನ್ಬೇಕು ಇದಕ್ಕೆ. ಮತ್ಸರ ಅನ್ಬೇಕು. ಮತ್ಸರ, ಹೊಟ್ಟೆ ಕಿಚ್ಚು ತಿನ್ಕೊಂಡಿದ್ದವು ನಾವು ಅಂತೀವಿ. ಅವರು ಹಂಗ ಮಾಡಿದ್ರು. ಅದು ಲೌಕಿಕ ಅಂದ್ರೆ ಹಂಗನ, ಅದು ಲೌಕಿಕ ಅಂದ್ರೆ ಹಂಗನ ಅದು ಮಾಡಿದ್ರು. ಹೀಗೆಲ್ಲ ಭಾಳಷ್ಟು ಅದ್ರೊಳಗೆ ಮುಂದುವರೆದು ಬಿಟ್ಟ. ಅವನಿಗೆ ಭಾಳಷ್ಟು ಮೊದಲಿನ ಸಂಸ್ಕಾರವಿತ್ತಲ್ಲ, ಒಂದು ದಿವಸ ಬುದ್ಧಿ ಭ್ರಮ ಆಗಿಬಿಡ್ತದೆ. ಇದೆಲ್ಲ ಸಾಕಾಗಿ ನಿರಸನದ ಅನುಭವ ಅನುಭವಿಸಿ ಇದು ಎಂಥದ್ದು ಬಂತಲ್ಲ, ನಾವು ಸುಮ್ಮನೆ ದೇವ್ರ ಮುಂದೆ ಕುಂತಾಗ ಎಷ್ಟು ಸಂತೋಷ ಆಗ್ತಿದ್ವು, ಆನಂದ ಬರ್ಕು ಬರ್ತಿದ್ವು. ಆ ಓದಬೇಕಾದ್ರೆ ಎಷ್ಟು ಸಂತೋಷ ಆಗ್ತಿತ್ತು, ಅದು ಇದು ಅಂತೇಳಿ ಭಾಳಷ್ಟು ವ್ಯಥೆ ಆಗುವಂಥದ್ದಾಯ್ತು. ಇದನ್ನೆಲ್ಲ ಜಂಜಾಟ ಕಟ್ಕೊಂಡು ಬಿಡಕ್ಕೆ, ಉಪಾಧಿ ಕಟ್ಕೊಂಡು ಬಿಡಕ್ಕೆ ಭಾಳಷ್ಟು ಭ್ರಮವಾಗಿ ಬಿಡ್ತು. ಯಾರಿಗೆ ಹೇಳೋದಕ್ಕೆ ಕೇಳಿದ ಹೊಂಟ ಬಿಟ್ಟಾಗ್ತಿರ್ತವೆ. ಅವನಿಗೆ ಆ ದೇವಸ್ಥಾನಕ್ಕೆ ಹೋಗಿ ಕುಂತಾಗ ಮಾಡೋದು ಅದನ್ನೆಲ್ಲ ನೋಡಿ ಕೆಲವರು ಸಾಧುಗಳು ಎಷ್ಟು ಯೋಗ್ಯ ಸ್ವಭಾವದನಪ್ಪ, ಎಷ್ಟು ಸಾಧನ, ಎಷ್ಟು ಚೆನ್ನಾಗದನಲ್ಲ. ಇಂಥನು ಹೋಗಿ ಬಂಗಾರದಂಗೆ ಅದನ, ಒಳ್ಳೆ ಒಡವೆ ಮಾಡೋ ಕೈ ಸಿಕ್ಕ ಅಂದ್ರೆ ಒಡವೆ ಆಗಿಬಿಡ್ತಾನೆ ಇವನು, ಇಲ್ಲದ್ರೆ ಹಾಳಾಗಿ ಬಿಡ್ತಾನ ಅಂಥೇಳಿ. ಅವಾಗ ಯಾರೋ ಒಬ್ಬರು ಹೇಳಿದ್ರು, ಹುಬ್ಬಳ್ಳಿ ಒಳಗೆ ತತ್ವವೇತ್ತರದಾರ ಅನ್ನುವಂಥದ್ದು. ಅದ್ರ ಸ್ಮರಣ ಅವಾಗ ಬಂತವನಿಗೆ. ಅಷ್ಟು ದಿವಸದ ನಂತರ ಆ ಮಾರ್ಗ ಹೋಗ್ಕಾರ ಮತ್ತೆ ಹಿಡ್ಕೊಂಬಂದರು, ಮತ್ತೆ ತಪ್ಪಿಸ್ಕೊಂಡು ಹೋದ. ಹಿಡ್ಕೊಂಬಂದರು. ನಿನಗೆ ಅಷ್ಟು ಆತುರ ಇದ್ರೆ ನಾವು ಕಳಿಸ್ಕೊಡ್ತೇವಪ್ಪ, ಜೊತೆಗೆ ಒಬ್ಬರನ್ನ ಹೋಗಿ ಬಾ ಅಂತ ಹೇಳಿದರು. ಸರಿ ಬಂದು ದರ್ಶನ ಮಾಡಿದ, ವೃತ್ತಾಂತವನ್ನೆಲ್ಲ ಕೇಳಿದ. ಸರಿ ಸದ್ಯ ನೀನು ಅಲ್ಲೇ ಇರಪ್ಪ, ಭಗವಂತನ ಸ್ಮರಣ ಮಾಡ್ಕೊಂತೀರು, ಶಿವನಾಮ ಸ್ಮರಣ ಮಾಡ್ಕೊಂತೀರು ಅಂತ ಹೇಳಿದ್ರು. ಇದ್ದ. ಮತ್ತೊಮ್ಮೆ ಬಂದ. ಆಮೇಲೆ ನೀನು ಶಿವನಾಮ ಸ್ಮರಣ ಮಾಡಿದಿ, ಗುಡ್ಡದೊಳಗಿದ್ದು ಏಕಾಂತವಾಗಿ ಅಲ್ಲೇ ಹತ್ತಿರ ಸಾಧನ ಮಾಡು ಅಂತ ಹೇಳಿದರು. ಹಂಗೂ ಮಾಡಿದ. ಆಮೇಲೆ ನೀನು ಎಲ್ಲವನ್ನು ಸಮಾನವಾಗಿ ಕಾಣ್ತಾ ಇರಬೇಕು, ಎಲ್ಲವನ್ನು ಭಗವಂತನ ಸ್ವರೂಪವಾಗಿ ಕಾಣ್ತಾ ಇರಬೇಕು. ನೀನು
ಅಂತ ಹೇಳಿದ್ರು. ಮತ್ತೊಮ್ಮೆ ಬಂದಾಗ ಅದನ್ನು ಅಭ್ಯಾಸಕ್ಕೆ ಅಲ್ಲಿ ಮಾಡ್ತಿದ್ದವನು. ನೀನು ಆ ಕ್ಷೇತ್ರದಲ್ಲೇ ಅಭ್ಯಾಸ ಮಾಡ್ಕೊಂಡು ಗಟ್ಟಿಯಾಗಿ ಬರ್ಬೇಕು ನೀನು ಅನ್ನೋ ಉದ್ದೇಶ. ಹಾಗೆಲ್ಲ ಮಾಡ್ತಿದ್ದ. ಊಟಕ್ಕೆ ತಂದು ಕೊಟ್ಟರೆ ತಾನು ಉಣ್ಣನು, ಕಾಗಿ ಪಾಗಿ ಬಂದರೆ ಕೊಡೋನು, ನಾಯಿ ಪಾಯಿ ಬಂದರೆ ಹಿಂಗೆ ಸುಲಭವಾಗಿ ಊಟ ಸೇರ್ಕೊತಿದ್ಕೊಳ್ಳಿ. ಅವು ಬಂದು ಇವನು ತಟ್ಟೆಗೆ ಉಣ್ತದ್ವು. ತಟ್ಟೆಗೆ ಅವೆಲ್ಲ ಬರಲ್ಲ, ಭಗವಂತನ ಸ್ವರೂಪ ಅಲ್ಲ, ಭಗವಂತನ ಸ್ವರೂಪ ಅಂಥೇಳಿ ಹಿಂಗೆ ವೇದ ಜ್ಞಾನ, ವೇದ ದೃಷ್ಟಿ ಎಲ್ಲ ಕಡೆಗೂ ಪರಮಾತ್ಮನನ್ನೇ ಕಾಣಲಿಕ್ಕತ್ತಿದ. ಇದು ಏಕಾಂತದಲ್ಲಿದ್ದರೂ ಒಳ್ಳೆಯದಲ್ಲ. ಇನ್ನು ಜನರ ಮಧ್ಯದಲ್ಲಿ ನಾನು ಇದನ್ನೆಲ್ಲ ಬಂಧು ಬಾಂಧವರ ಮಧ್ಯದಲ್ಲಿ, ತಂದೆ ತಾಯಿಗಳ ಮಧ್ಯದಲ್ಲಿ, ಹೆಂಡ್ರು ಮಕ್ಕಳ ಮಧ್ಯದಲ್ಲಿ ನಾನು ಈ ಸಮದರ್ಶನವೆನ್ನುವಂಥದ್ದು, ಈ ವಿನಯವೆನ್ನುವಂಥದ್ದು, ಈ ಪ್ರೇಮವೆನ್ನುವಂಥದ್ದು ಇದನ್ನು ನಾನು ದೃಢಪಡಿಸಿಕೊಳ್ಬೇಕು ಅಂತೇಳಿ ಬರ್ಲಿಕ್ಕತ್ತೆ. ಯಾರು ಕಂಡ್ರು ಉದ್ದು ನಮಸ್ಕಾರ ಮಾಡೋದು, ಕತ್ತಿ ಬಂತಂದ್ರೆ ನಮಸ್ಕಾರ ಮಾಡೋದು, ಎತ್ತು ಬಂತಂದ್ರೆ ನಮಸ್ಕಾರ ಮಾಡೋದು, ನಾಯಿ ಬಂತಂದ್ರೆ ನಮಸ್ಕಾರ ಮಾಡೋದು, ಅಕಸ್ಮಾತ್ ಅವ್ನು ಏನಾರ ದಾರಿ ಬಂದ್ರೆ ಆಕೆಗೂ ನಮಸ್ಕಾರ ಮಾಡೋದು. ಒಳ್ಳೆ ಹುಡುಗಿದ್ದ, ಎಂಥ ದುಡಿಮೆಸ್ತ, ಎಂಥ ವಿದ್ಯಾವಂತ, ಎಂಥ ಹುಚ್ಚು ಹಿಡಿದು ಬಿಡ್ತಲ್ಲಪ್ಪ ಅಂತ ಕೆಲವರನ್ನ. ಅವ್ರ ಮನೆಗೆ ಹೋಗಿ ಭಿಕ್ಷಾ ಬಿಡ್ತದ್ದ. ಎಲ್ಲ ಈ ಬಂಧು ಬಾಂಧವ್ರ ಮನೆಗೆಲ್ಲ ಹೋಗಿ ಭಿಕ್ಷಾ ಬೇಡ್ಕೊಳ್ಳೋದು, ಅವಕ್ಕೂ ಹಾಕೋದು, ತಾನು ಹಾಕೋದು. ಹಿಂಗೊಂಥರ ಅವಸ್ಥೆ ಅನ್ನುವಂಥದ್ದು ಒಂದು ಬದಲಾಗಿ ಬಿಡ್ತು. ಅಭಿಮಾನ ಕೆಡಿಸ್ಕೋಬೇಕು ಅನ್ನೋ ಉದ್ದೇಶ. ಅಭಿಮಾನ ಹಂಗ ಇದ್ರೆ ಹೋಗೋದಿಲ್ಲ. ಅದು ಅಲ್ಲಿ ಹೋಗ್ಬೇಕದು ಅಭಿಮಾನ. ಎಲ್ಲಿ ಹುಟ್ಟಿತೋ ಮೋಹ, ಯಾರ ಮೇಲೆ ಹುಟ್ಟಿತೋ ಮೋಹ, ಯಾರ ಮೇಲೆ ಇಟ್ಟತೋ ಅಭಿಮಾನ, ಅಲ್ಲೇ ಕಳ್ಕೋಬೇಕಲ್ಲ. ಅದನ್ನು ಎಲ್ಲಿ ಆಗೈತೋ ಅಲ್ಲೇ ಕಳ್ಕೋಬೇಕು. ಅದು ಬಿಟ್ಟು ಬೇರೆ ಕಡೆ ಕಳ್ಕೊಂಡ್ರಾಗಲ್ಲ ಅಂತೇಳಿ ಅವನು ಅಲ್ಲೇ ಉದ್ದಕ್ಕೂ ಅವರೆಲ್ಲರೂ ನೋಡ್ತಿದ್ರೆ ಯಾರು ಉದ್ದಕ್ಕೂ ನಮಸ್ಕಾರ ಮಾಡೋದು. ಆಗೋದಿಲ್ಲ ಅಷ್ಟು ಸುಲಭವಾಗಿ. ಯಾರ ಇದ್ರೆ ಅದೇ ಗುರುಗಳಿಗೆ ಮಾಡೋದೇ ಭಾಳ ಕಷ್ಟ ಐತಿ. ಗುರುಗಳಿಗೆ ಮಾಡೋದೇ ಭಾಳಷ್ಟು ಕಷ್ಟ ಐತಿ. ನೋಡ್ತೇವೆ ನಾವು ಉಟ್ರ ಹೆಂಗೈತಿ, ಅಥವಾ ಚಂಡ ಹೆಂಗೈತಿ, ಹೆಂಗದವ. ಗಲೀಜಾಗಿದ್ದು ಅಂದ್ರೆ ಒಟ್ಟು ಮಾಡಕ್ಕೆ ಮನಸ್ಸು ಹೋಗ್ತತಿ. ಗಲೀಜಾಗಿದ್ದು ಬಟ್ಟೆ ಅಂದರೆ ಒದ್ದು ಈಗೂ ಸೆಳೆಕ್ ಹಾಕತ್ತೆ. ಅದು ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕ್ಕೊಂಬಂದಿತ್ತು ಅಂದರೆ ತಲೆ ಅಂದ್ಬಿಟ್ರೆ ಸಾಕು, ಕೈ ಮುಗಿದ್ರೆ ಸಾಕು ಅಂತ ಬರ್ತದೆ ಮನಸ್ಸು. ಅದು ಮನಸ್ಸು, ಅದು ಎಲ್ಲರದ್ದು ಮನಸ್ಸು ಹಂಗೆ. ಅದು ನಿಮ್ದೇನು ನಮ್ದೇನು ಎಲ್ಲರದ್ದು ಹಂಗೆ. ಅದು ಒಂದು ಬಳಕೆ ಎಲ್ಲ ಕಂಡರಿಗೆಲ್ಲ ಎಲ್ಲರೂ ಯಾರು ವೈರಿಗಳೆಲ್ಲ ನಿರ್ವೈರ ಸರ್ವಭೂತೇಶು ಅಂತೇಳಿ ಒಂದು ಯಾರು ಎಲ್ಲವೂ ಭಗವಂತನ ಸ್ವರೂಪ. ಸಮಂ ಪಶ್ಯನ್ಯ ಸರ್ವತ್ರ, ಎಲ್ಲವನ್ನು ಸಮನಾಗಿ ಕಾಣಲಿಕ್ಕೈತಿ. ಎಲ್ಲವೂ ಕೈ ಮುಗಿತ, ಎಲ್ಲವಕ್ಕೂ ಶರಣ ಅಂತ ಎಲ್ಲರೂ ಈ ಪ್ರಕಾರವಾಗಿ ಮಾಡ್ತಾ ಮಾಡ್ತಾ ಪೂರ್ಣ ಪಕ್ವಾದಾಗ ಅವರು ಕೂಡ ತೀರ ಹುಚ್ಚಿನಂಗೆ ಗಡ್ಡ ಪಡ್ಡ ಬಿಟ್ಕೊಂಡು ಇನ್ನೊಂದು ಎಷ್ಟು ಬಂತು ಅಂದರೆ ಮೊಮ್ಮಕ್ಕಳು ಪ್ರೀತಿ ಮಾಡೋದಲ್ಲಿ ಇವನು ಗಡ್ಡದ್ದಕ್ಕೆ ಬಂದ್ಬಿಟ್ರು ಅಂದರೆ ಮುಟ್ಟಿದ್ರೆ ಚುಸ್ತಾತಿಗೆ ಅವು ಗಡ್ಡ ಅಂತ ಹತ್ರ ಬಂದರೆ ಗಡ್ಡ ಚುಚ್ಚಿಬಿಡ್ತಾವೆ. ಹಂಗೆ ಅವನ್ನೆಲ್ಲ ಅವ್ರು ಸುದ್ದಿ ಬಿಟ್ಟಬಿಟ್ಟಿದೆ. ಹುಚ್ಚಿಡ್ದು ಬಿಡ್ತಿದ್ದು. ನಾಯಿ ಕುಟ್ಟಕ್ಕೂ ಉಣ್ತೈತಿ, ನರಿ ಕುಟ್ಟಕ್ಕೂ ಉಣ್ತೈತಿ, ಕಾಗಿ ಕುಟ್ಟಕ್ಕೂ ಉಣ್ತೈತಿ. ಕೆಟ್ಟ ಹೋಗ್ತಿದೆ ಎಲ್ಲ ಕೆಟ್ಟ. ಎಲ್ಲ ಬಿಟ್ಟೋರು ಸಾಕು ಅನ್ನೋ ಮಟ್ಟಕ್ಕೆ ಅವರ ಬಂದ್ಬಿಡ್ತಾರೆ. ಹಂಗೆ ಆದ್ಬಿಡ್ಲೆ ಬಿಟ್ಟೋರು ಸಾಕಪ್ಪ. ಇಷ್ಟು ಮಂದಿ ನಮ್ಮ ಮಾನ ಕಳೀತಾ ಇದ್ದಾನೆ ಇವನು, ನಮ್ಮ ಮರ್ಯಾದೆ ಕಳೀತಾ ಇದ್ದಾನೆ ಇವನು, ನಮ್ಮ ಮಂತ್ರದ ಮರ್ಯಾದೆ ಕಳೀತಾನೆ, ನಮ್ಮ ಮರ್ಯಾದೆ ಕಳೀತಾನೆ, ಊರು ಬಿಟ್ಟೋದ್ರು ಸಾಕು ಅನ್ನೋ ಮಟ್ಟಕ್ಕೆ ಅವರ ಬಂದ್ಬಿಟ್ರು. ಹಿಡ್ಕೊಂಡು ಬರ್ತಿದ್ರಲ್ಲ ಮೊದಲ, ಬಿಟ್ಟೋದ್ರು ಸಾಕು ಅನ್ನೋ ಮಟ್ಟಿಗೆ. ಅಷ್ಟೆಲ್ಲ ಪಕ್ವಾದ ಬಳಿಕ ಸಿದ್ಧಾರೂಢ ಹತ್ರ ಬಂದ. ಬರುವಾಗ ನದಿಯೊಳಗೆ ಬಿದ್ದ. ನದಿಯೊಳಗೆ ಬಿದ್ದನು ಕೂಡ ಅವನಿಗೆ ಭಯವಾಗಲಿಲ್ಲ. ಸದ್ಗುರು ಸ್ವರೂಪ ಅಂದ. ಸದ್ಗುರು ಹಂಗೆ ಪಾರು ಮಾಡ್ದ. ಕೊನೆಗೆ ಅವ್ರ ಹತ್ರ ಬಂದಾಗ ಅವರ ಪಕ್ವ ಸ್ಥಿತಿಯಾಗಿರ್ತಕ್ಕಂಥದ್ದನ್ನು ಕಂಡು ಸದ್ಗುರುವು ಅವನಿಗೆ ಪೂರ್ಣವಾಗಿರುವಂಥ ಅನುಗ್ರಹ ಮಾಡುವಂಥವರಾದರು, ಆಶೀರ್ವಾದ ಮಾಡುವಂಥವರಾದರು. ಆವಾಗ ಅವನು ತನ್ನ ಸ್ವಸ್ವರೂಪದ ಸ್ಥಿತಿಯಾಗಿರ್ತಕ್ಕಂಥದ್ದನ್ನು ಪಡೆದುಕೊಂಡು
ತಾನು ಯಾವಾಗಲೂ ಆ ಸ್ವರೂಪಾನಂದದಲ್ಲಿ ತಾನು ಮಗ್ನನಾಗಿ ಗುರುಭಕ್ತನಾಗಿ ಗುರು ಶಿಷ್ಯನಾಗಿ ಗುರು ಸೇವೆ ಮಾಡ್ತಾ ಶಿವನಾಮ ಸ್ಮರಣೆ ಮಾಡ್ತಾ ತತ್ವ ಚಿಂತನೆ ಮಾಡ್ತಾ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಒಂದು ಮೋಕ್ಷವನ್ನು ಹೊಂದಿದನು ಎಂಬಲ್ಲಿಗೆ ಸಿದ್ಧಾರ್ಥ ಕಥಾಮೃತದು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯ